ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಈಶಾನಃ ಸರ್ವವಿದ್ಯಾನಾಂ ಜಗದಾದಿಗುರುಶ್ವಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಾ ಕುಂದೇಂದು ತುಷಾರಹಾರಧವಲಾಯ ಶುಭ್ರವಸ್ತ್ರಾಂತ ಯಾ ವೀಣಾವರದಂಡಮಂಡಿತಕರಾಯ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರವೃತ್ತಿಭಿರ್ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ವಿಶೇಷಜಾಖ್ಯಾತಃ. ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನು ಕ್ಷೇತ್ರಾದಿ ದೇವತೆ ಪವಾಡ ಪುರುಷ ಸದ್ಗುರು ರುದ್ರಾವಧೂತರಲ್ಲಿ ಧ್ಯಾನಿಸುತ್ತಾ ತತ್ಸ್ವರೂಪರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರು ಅಸ್ಮದ್ಗುರು ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ನವರಾತ್ರಿ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾಗಿರುವ ಜಗಜ್ಜನನಿ ಜಗನ್ಮಾತ ದೇವಿಯ ಚರಣಾರವಿಂದಗಳಲ್ಲಿ ಭಕ್ತಿ ಅನುಮಾನಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾಗಿರುವ ಚಿದಾನಂದ ಅವಧೂತರ ಚರಣಾರವಿಂದಗಳಲ್ಲಿ ನಮಿಸಿ ಯಾವ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಯಾವಾಗ ದೇವಿಯು ಶುಂಭ ನಿಶುಂಭರನ್ನ ಸಂಹಾರ ಮಾಡಿದಳು, ಆಗ ಎಲ್ಲ ದೇವತೆಗಳು ಕೂಡಿಕೊಂಡು ದೇವಿಯನ್ನ ಅಲ್ಲಿ ಸ್ತುತಿ ಮಾಡಿದರು. ಅನೇಕ ರೀತಿಯಿಂದ ದೇವಿಯನ್ನ ಸ್ತುತಿ ಮಾಡಿದರು. ಆ ಎಲ್ಲವೂ ಪಾರ್ವತಿಯ ರೂಪಳೇ ಆಗಿರ್ತಕ್ಕಂಥ ದೇವಿಯು ಅಲ್ಲಿ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ್ದನ್ನು ಹೇಳಿ, ನಂತರ ಯಾವ ವಿಷ್ಣುವಿನ ದಶಾವತಾರಗಳಿದ್ದಾವಲ್ಲ ಆ 10 ಅವತಾರಗಳು ಕೂಡ ಆ ದೇವಿಯೇ ಆಗಿದ್ದಳು ಅಂತಕ್ಕಂಥ ಮಾತನ್ನು ನೋಡ್ಕೊಂಡು ಬಂದ್ವಿ ನಾವು. ಈಗ ಕೊನೆಯದಾಗಿ ಇವತ್ತಿನ ಕೊನೆಯ ದಿವಸ 18ನೇ ಅಧ್ಯಾಯದಲ್ಲಿ ಆ ಶಿವನು ದೇವಿಯೊಳಗೆ ಐಕ್ಯ ಆಗ್ತಕ್ಕಂಥ ಅರ್ಥಾತ್ ಜೀವನ್ಮುಕ್ತಿಯ ವಿವರವನ್ನು ನಂದೀಶ್ವರನಿಗೆ ಹೇಳಿರ್ತಕ್ಕಂಥ ಮಾತು, ಅದನ್ನು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟದ. ದೇವದೇವನು ಹೇಳಿದ ಕರುಣದಿ ದೇವಿಯೊಳಗೆ ಐಕ್ಯ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ಋಷಭಂಗಿ. ಅಂದ್ರೆ ಶಂಕರನಿಗೆ ಏನಂತಾರಂದ್ರೆ, ಶಿವನಿಗೆ ಎಲ್ಲ ದೇವತೆಗಳಿಗೆ ಅರ್ಥಾತ್ ಇಂದ್ರ, ಚಂದ್ರ, ಬ್ರಹ್ಮ ಮೊದಲಾದಂಥ ದೇವತೆಗಳಿಗೆ ಕೇವಲ ದೇವ ದೇವ ಅಂತೇಳಿ ಒಂದು ಸಲ ಹೇಳಲ್ಪಡ್ತದೆ. ಆದರೆ ಶಿವನಿಗೆ ದೇವಾದಿದೇವ ಮಹಾದೇವ ಅಂತ ಕೂಡ ಹೇಳಲ್ಪಡ್ತದೆ. ಹೌದು, ಆ ದೇವದೇವನು ಇವರು ಮಹಾದೇವನು ಶಿವನು ಅಲ್ಲಿ ದೇವಿಯೊಳಗೆ ಐಕ್ಯ ಆಗ್ತಕ್ಕಂಥ ವಿವರವನ್ನು ಅರ್ಥಾತ್ ಜೀವನ್ಮುಕ್ತಿಯನ್ನು, ಕೆಲವೊಬ್ಬರು ಏನಂತ ಸತ್ತ ಮೇಲೆ ಮೋಕ್ಷ ಅಂತ, ಸತ್ತ ಮೇಲೆ ಮುಕ್ತಿ ಆಗ್ತದ ಅಂತ. ಆದರೆ ಜೀವಂತ ಇರಾಕನೇ ಮುಕ್ತಿ ಪಡಲಿಕ್ಕೆ ಬರ್ತದ. ಅದನ್ನು ಜೀವಂತ ಇರುವಾಗಲೇ ಮುಕ್ತಿಯನ್ನು ಯಾವ ರೀತಿಯಾಗಿ ಪಡಿತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ನಂದೀಶ್ವರನನ್ನು ಕುರಿತು ಶಿವನು ಹೇಳಿದ್ದಾನೆ. ನಂದೀಶರಣನೆ ಮಾಡಿ ಶಿವನಿಂಗೆಂದು ಗೌರಿಯೋಳೈಕ್ಯವಾಹುದನೆಂದು ಹೇಳಲಿ ಬೇಕು ಜೀವನ್ಮುಕ್ತಿ ಮಾರ್ಗವನ್ನು. ಸಂದೇಹ ಇಲ್ಲದೆ ಹೇಳಿ ಎನ್ನಲಾನಂದ ಕಣ್ಣು ಮುಚ್ಚಿ ತೆರೆಯುತ್ತ ಲಂದು ಹೇಳಿದ ಶ್ರುತಿಯ ಶಿರ ಭಾಗವನ್ನು ಶಶಿಮೋಳಿ. ನಂದೀಶ್ವರನು ಶಿವನಿಗೆ ನಮಸ್ಕರಿಸಿ, ಹೇ ಶಿವನೇ, ಪರಮಾತ್ಮನೇ, ದೇವಿಯೊಳಗೆ ಐಕ್ಯವಾಗ್ತಕ್ಕಂಥ ಅರ್ಥಾತ್ ಜೀವನ್ಮುಕ್ತಿಯನ್ನು ಇದರ ಒಂದು ವಿಸ್ತಾರವನ್ನು ನನಗೆ ಹೇಳ್ರಿ ಅಂತೇಳಿ ಹೇಳಲಿಕ್ಕಾಗಿ
ಶಿವನು ಆನಂದದಿಂದ ಕಣ್ಣು ಮುಚ್ಚಿ ಅಲ್ಲಿ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಸಾರವನ್ನು ಅವನ ಆಧಾರವಾಗಿರಿಸಿಕೊಂಡು ಹೇಳ್ತಾ ಇದ್ದಾರೆ ಜೀವನ್ಮುಕ್ತಿಯ ಬಗ್ಗೆ. ವಿರತಿ ಬಲಿಯಲಿ ಬೇಕು, ಜನಗಳ ಪರಿಚಯದಲ್ಲಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದರ್ಶನವನ್ನು ಬಿಟ್ಟಿರಲೇಬೇಕು, ಬರುವ ನಿದ್ರೆಯ ತಗ್ಗಿಸಲ್ಬೇಕು, ಮರೆಯಬೇಕು ಪ್ರಪಂಚ ವಾಸನವೆಲ್ಲ ಕೇಳಿಂದ. ಈ ಜೀವನ್ಮುಕ್ತಿಯನ್ನು ನಾವು ಅನುಭವಿಸಬೇಕು ಅಂದ್ರೆ ಇದು ನಾವು ಎಲ್ಲ ಪ್ರಪಂಚ ಮಾಡ್ತೀವಿ ಅಂದ್ರೆ ಸಾಧ್ಯವಿಲ್ಲ. ಅದಕ್ಕಾಗೇನೆ ಎಲ್ಲ ಪ್ರಪಂಚವನ್ನು ಬಿಟ್ಟಿರಬೇಕು. ಅದಕ್ಕಂತ ಹೇಳಿದ್ರೆ ವಿರತಿ ಬಲಿಯಲ್ಲಿ ಬೇಕು. ಈ ಸಂಸಾರದಲ್ಲಿ ಆಸಕ್ತಿ ಇರಬಾರ್ದು. ಬಿಟ್ಟಿರ್ಬೇಕಂದ್ರೆ ಕೇವಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಅರಣ್ಯದಲ್ಲಿ ಹೋಗಿದ್ರೆ ವಿರತಿ ಅನ್ನೋದಿಲ್ಲ. ಅದಕ್ಕೆ ಹೊರಗಿನಿಂದ ಬಿಟ್ಟಿರೋದಲ್ಲದೆ ಒಳಗಿನಿಂದಲೂ ಬಿಟ್ಟಿರಬೇಕು. ಮನಸ್ಸಿನಲ್ಲಿ ಕೂಡ ಸ್ಮರಣೆಗೆ ಬರಬಾರ್ದು. ಬಿಟ್ಟಿರ್ತಕ್ಕಂಥ ಸಂಸಾರವನ್ನು ಮನಸ್ಸಿನಲ್ಲಿ ಕೂಡ ಅದು ಯೋಚನೆ ಬರಬಾರ್ದು. ಆ ರೀತಿಯಾಗಿ ಹೊರಗಿನಿಂದಲೂ ಒಳಗಿನಿಂದಲೂ ಅದನ್ನು ಬಿಟ್ಟಿರಬೇಕು. ಅದಕ್ಕಂತ ಹೇಳಿದ್ರೆ ವಿರತಿ ಬಲಿಯಲ್ಲಿ ಬೇಕು. ಅದನ್ನು ಬಿಡಬೇಕಾದ್ರೆ ವೈರಾಗ್ಯ ಬರಬೇಕು. ವೈರಾಗ್ಯ ಬಂದಾಗ ನಮ್ಗೆ ಬಿಡಕ್ಕೆ ಸಾಧ್ಯ ಆಗ್ತದೆ. ವೈರಾಗ್ಯ ಬರಬೇಕಾದ್ರೆ ಅದರಲ್ಲಿ ದೋಷ ದರ್ಶನ ಆಗ್ಬೇಕು ಅವನಿಗೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಷಯಗಳು ಅವೆಲ್ಲ ಏನದವು ಅಂದ್ರೆ ದುಃಖ ರೂಪದವು. ಅದನ್ನು ಗೀತೆಯಲ್ಲಿ ಭಗವಂತ ಹೇಳ್ತಾನ, ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತಿ ಆದ್ಯಂತವಂತ ಕೌಂತೆಯ ನಟೇಶು ರಮತೆ ಬುಧ. ಈ ಇಂದ್ರಿಯಗಳಿಂದ ಸಂಯೋಗ ಆಗಿ ಏನು ವಿಷಯಗಳ ಉಂಟಾಗ್ತಾವಲ್ಲ, ವಿಷಯಗಳ ಭೋಗ, ಅದು ಯಾವ ರೀತಿಯಾಗಿದೆ ಅಂದ್ರೆ ಆದ್ಯಂತ ಉಳ್ಳವದವು, ಕ್ಷಣಿಕದವು, ಅಲ್ಲದೇ ಅವು ದುಃಖ ಸ್ವರೂಪದವು. ಪಂಡಿತರಾದಂಥವರು, ತಿಳಿದಂಥವರು ಅವುಗಳಲ್ಲಿ ರಮಮಾಣ ಆಗುವುದಿಲ್ಲ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಹೇಳ್ತಾರ, ಈ ಜೀವನ್ಮುಕ್ತಿಯನ್ನು ಅನುಭವಿಸಬೇಕಾದ್ರೆ ಮೊದಲನೇದು ವಿರತಿ ಬಲಿಯಬೇಕು, ವೈರಾಗ್ಯ ಇರಬೇಕು. ಅದರಲ್ಲಿ ದೋಷವನ್ನು ದರ್ಶನ ಮಾಡಿದಾಗಲೇ ಅವನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತದ. ತೀವ್ರ ವೈರಾಗ್ಯ ಇರಬೇಕು. ಅದು ಮತ್ತು ತೀವ್ರ ವೈರಾಗ್ಯ ಇರಬೇಕು ಮತ್ತು ಗಟ್ಟಿಯಾಗಿರ್ತಕ್ಕಂಥ ವೈರಾಗ್ಯ ಇರಬೇಕು. ವೈರಾಗ್ಯಗಳು ಅನೇಕ ರೀತಿಯಿಂದ ಹೇಳಲ್ಪಡ್ತಾವ. ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಈ ವೈರಾಗ್ಯದಿಂದ ಕೆಲಸ ಆಗೋದಿಲ್ಲ. ಅಂತ ಒಂದು ದೃಢವಾಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ವೈರಾಗ್ಯ ಇದ್ದಾಗಲೇ ಅವನು ಬಿಟ್ಟು ಬರ್ತಾ ಇದ್ದಾನೆ. ಈ ರೀತಿ ವೈರಾಗ್ಯ ಒಳ್ಳಿರಬೇಕು. ಮತ್ತೆ ಹೇಳ್ತಾರೆ, ಜನಗಳ ಪರಿಚಯ ಇಲ್ಲದಿರಬೇಕು. ನಾವು ಈ ಪ್ರಪಂಚದಾಗ ಇದ್ಕೊಂಡ ನಾನು ಇದನ್ನು ಮಾಡ್ತೇನೆ ಅನ್ನೋದನ್ನು ಆಗಂಗಿಲ್ಲ. ಏಕಾಂತದಲ್ಲಿರಬೇಕು. ಮಾತಿನ ಹರಿಯ ಬಿಟ್ಟಿರಬೇಕಂದ್ರೆ ಅಲ್ಲಿ ಮೌನವನ್ನು ಜಾಸ್ತಿ ಅನುಸರಿಸ್ತಾ ಇರಬೇಕು. ಬರೀ ಮಾತಿನಿಂದನೇ ಹೇಳೋದಲ್ಲ, ಮಾತಿನಿಂದ ಬರೀ ಹೇಳೋದಷ್ಟೇ ಅಲ್ಲ, ತಾನು ಅದನ್ನು ಅನುಭವಿಸಿರಬೇಕು. ಬಹು ಏಕಾಂತವಿರಬೇಕು, ಏಕಾಂತದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರ, ಹಿರಿದ ಅಶನವ ಬಿಟ್ಟಿರಲಿ ಬೇಕಂದ್ರೆ ಅಲ್ಲಿ ಆಹಾರ ಮಿತವಾಗಿರಬೇಕು. ನಾವು ಹೊಟ್ಟೆ ತುಂಬ ತಿಂದು ನಾ ಜೀವನ್ಮುಕ್ತಿಯನ್ನು ಧ್ಯಾನ ಮಾಡ್ತೀನಿ, ನಾವು ಇದು ಮಾಡ್ತಾನೆ ಅಂದ್ರೆ ಸಾಧ್ಯ ಇಲ್ಲ, ನಿದ್ದೆ ಬರ್ತದೆ. ಅದಕ್ಕಾಗಿ ಹಿತಬುಕ್ ಮಿತಬುಕ್ ಋತಬುಕ್ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಮಿತಬುಕ್ ಅಂದ್ರೆ ಮಿತಿಯಿಂದ ಇರಬೇಕು, ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕು. ಹಿತಬುಕ್ ಅಂದ್ರೆ ಅದು ಆರೋಗ್ಯಕರವಾಗಿರ್ತಕ್ಕಂಥದ್ದನ್ನು ತಿನ್ನಬೇಕು. ಋತುಬುಕ್ ಅಂದ್ರೆ ಆ ಋತುಗಳದವರ ಋತಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಆ ಋತುಗಳಿಗೆ ಅನುಸಾರವಾಗಿ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತಕ್ಕಂಥದ್ದು ಕೂಡ ತಿಳಿದಿರಬೇಕು. ಈ ರೀತಿಯಾಗಿ ಮಿತ ಆಹಾರಿಯಾಗಿರಬೇಕು ಅವನು. ಆಮೇಲೆ ಬರುವ ನಿದ್ರೆಯ ತಗ್ಗಿಸಲ್ಬೇಕು. ಬಹಳಷ್ಟು ತಿಂದ್ರೆ ನಿದ್ದೆ ಬರ್ತೈತೆ, ಸಮಾಜ ಹತ್ತಂಗಿಲ್ಲ. ಆದ್ದರಿಂದ ನಿದ್ದೆಯು ಕೂಡ ಮಿತವಾಗಿರಬೇಕು. ಅದಕ್ಕಂದಾಗಿ ಭಗವಂತ ಹೇಳ್ತಾನ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ನಾವು ಎಲ್ಲ ವ್ಯವಹಾರ ಕೂಡ ಮಿತಿಯಲ್ಲಿರಬೇಕು. ಯುಕ್ತ ಆಹಾರನೂ ಯುಕ್ತವಾಗಿರಬೇಕು,
ವಿಹಾರನೂ ಕೂಡ ಅಂದರೆ ನಮ್ಮ ವ್ಯವಹಾರ ಕೂಡ ಮಿತವಾಗಿರಬೇಕು. ಯುಕ್ತ ಚೇಷ್ಟಸ್ಯ ಕರ್ಮ, ನಮ್ಮ ಕ್ರಿಯೆಗಳು ಕೂಡ ಮಿತಿಯಾಗಿರಬೇಕು. ಈ ರೀತಿಯಾಗಿದ್ರೆ ಅದು ದುಃಖ ಅಂತಕ್ಕಂಥದ್ದು ಆಗುವುದಿಲ್ಲ, ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಬರ್ತದೆ. ಇಂಥ ಒಂದು ಜೀವನ ಮುಕ್ತಿಯನ್ನು ಪಡಿಬೇಕಾದ್ರೆ ಈ ರೀತಿಯಾಗಿ ಅಲ್ಲಿ ಅವನು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಶಮೆದಮೆಯು ಸಾವಧಾನ ಶ್ರದ್ಧದಿ ವಿಮಳ ಮೂರ್ತಿಯ ಹೃದಯದಲ್ಲಿ ಬಹು ಮಮತೆಯಿಂದಲೇ ಧ್ಯಾನಿಸುತ್ತ ಗುರು ಸಾಂಪ್ರದಾಯಕದಿ ಸಮನಿಸಿಯೇ ಕಮಲಾಸನೀಯ ಮೂರ್ತಮರಿನ ಹೇಳುವ ತೆರದಿ ಕಡು ರಮಿಸುತ್ತಲೇ ಭಕ್ತಿಯಲ್ಲಿ ನಿಂತನು ದಿನದಿಯುವುದೆಂದ. ಶಮೆ ದಮೆ ಶ್ರದ್ಧಾ ತಿತಿಕ್ಷಾ ಅಂತೇಳಿ ಇವೇನದವಲ್ಲ ಸಾಧನ ಚತುಷ್ಟಯಗಳು ಅಂತಾರೆ. ವಿವೇಕ, ವೈರಾಗ್ಯ, ಸಮಾಧಿ, ಶಕ್ತಿ ಸಂಪತ್ತಿ, ಮುಮುಕ್ಷತಾ ಅಂತಕ್ಕಂಥ ಸಾಧನ ಚತುಷ್ಟಯಗಳಲ್ಲ. ಅವುಗಳಲ್ಲಿ ಶಮೆ ದಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಶಮೆ ಅಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇವುಗಳು ಇರಬೇಕು ಅವನಲ್ಲಿ. ಅವಾಗನ ಅವನು ಸಮಾಧಿಯನ್ನು ಹಚ್ಚಲಿಕ್ಕೆ ಬರ್ತದೆ. ನಾವು ಒಮ್ಮೆಲೆ ಸಮಾಧಿ ಹಚ್ತಾನೆ ಅಂದ್ರೆ ಬರೋದಿಲ್ಲ. ಅದಕ್ಕಂದಾಗಿ ಮೊದಲ ತನಗೆ ಯಾವ ದೇವರ ಮೇಲೆ ಶ್ರದ್ಧೆ ಆಯಿತು ಅಲ್ಲಿ ಶ್ರದ್ಧೆಯನ್ನಿಟ್ಟುಕೊಂಡು ಆ ದೇವರ ಒಂದು ಧ್ಯಾನವನ್ನು ಮಾಡಬೇಕು. ಮೊದಲು ಮನಸ್ಸನ್ನು ಏಕಾಂತ ಮಾಡಬೇಕಾದ್ರೆ ಅಲ್ಲಿ ಆಸನಗಳನ್ನು ಕೂಡ ಹಾಕಬಹುದು. ಹಾಕಿ ಈ ರೀತಿಯಾಗಿ ಆ ದೇವರಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿರಬೇಕು. ಈ ರೀತಿಯಾಗಿ ಅವನು ಇದ್ದನಂದ್ರೆ ಆ ಮುಂದೆ ಅವನ ಕೆಲಸ ಆಗ್ತದ ಅಂತ ಹೇಳ್ತಾರೆ. ಆಮೇಲೆ ದೇವಿಯಲ್ಲಿ ಸ್ಮರಣೆ ಇರಬೇಕು, ಅವನಿಗೆ ದೇವಿಯ ಸ್ಮರಣೆ ಇರಬೇಕು. ಯಾವ ರೀತಿ ಹೇಳಿದ್ರೆ ಮಲಗಿ ನೆನೆಯಲಿ ಬೇಕು ದೇವಿಯ, ಕುಳಿತು ನೆನೆಯಲಿ ಬೇಕು ಮತ್ತೆಯು, ನಿಲುತ ನೆನೆಯಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು, ಒಲವಿನಲ್ಲಿ ಮಾತುಗಳ ನಾಡುತ್ತಲೊಲಿದು ನೆನೆಯಲಿ ಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿತಾನಂದ. ಆ ದೇವಿಯನ್ನ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಸ್ಮರಣೆ ಮಾಡಬೇಕು. ಒಂದು ದಿವಸ ಎರಡು ದಿವಸ ಅಲ್ಲ, ಹಲವು ಕಾಲಿರಬೇಕು. ಭಾಳ ದಿವಸ ನೀನು ಮಾಡ್ತಾ ಇರಬೇಕು. ನೀನು ಮಲಗಿದಾಗ ಕುಂತಾಗ ಏನು ವ್ಯವಹಾರ ಮಾಡಿದ್ರು ಕೂಡ ಸ್ಮರಣೆ ಮಾತ್ರ ಆ ದೇವಿದ ಇರಬೇಕು. ಯಾಕಂದ್ರೆ ನೋಡ್ರಿ, ನೀವು ವ್ಯವಹಾರ ಮಾಡಿದ್ರು ಕೂಡ ಅದು ಸ್ಮರಣೆಗೆ ಇರ್ಬೇಕಂತ ಹೇಳ್ತಾರೆ. ನೀನು ನಡೀತಾನೆ ಇರು, ಕೆಲಸ ಮಾಡ್ತಾನೆ ಇರು, ಏನು ಮಾಡಿದ್ರು ಕೂಡ ಅದು ನೆನಪು ಮಾತ್ರ ನಿನಗಿರ್ಬೇಕು. ಅದು ಹೆಂಗಂದ್ರೆ ಹಿಂದಿನ ಕಾಲದಲ್ಲಿ ಈಗೇನಿಲ್ಲ, ಈಗೆಲ್ಲ ಮನೆ ಮನೆಗೆ ನಳ ಆಗ್ಯಾವ. ಹಿಂದಿನ ಕಾಲದ ಹೆಣ್ಮಕ್ಳು ಕೆರೆಗೋ ಬಾವಿಗೋ ಹೋಗಿ ನೀರು ತರ್ತಿದ್ರು. ದೂರಿಂದ ತರಬೇಕಾಗ್ತಿತ್ತು. ದೂರಿಂದ ತರಬೇಕಾಗಿರೋದ್ರಿಂದ ಒಂದೊಂದ ಕೂಡ ಒಯ್ತಿದ್ದಿಲ್ಲ ಅವರು. ಎರಡೆರಡು ಮೂರು ಕೂಡ ಒಯ್ತಿದ್ರು. ತಲೆ ಮ್ಯಾಲೆ ಒಂದು, ಬಗಲಾಗೊಂದು, ಮತ್ತು ಕೈ ಹಾಕೋದು. ಅಂದ್ರೆ ಮ್ಯಾಲಿನ ಕೂಡ ಕೈ ಹಿಡಿದಿರ್ಲಿಲ್ಲ ಅವರು. ಹೌದಿಲ್ಲ? ಅದಕ್ಕೇನು ಕೈ ಹಚ್ಚಿಲ್ಲ. ಮತ್ತು ಗೆಳತಿಯರ ಜೊತೆಗೆ ಮಾತಾಡಕತ್ತಾರ, ಹಾದಿ ನಡೆಯಕತ್ತಾರ. ಆದ್ರೂ ಕೂಡ ಲಕ್ಷ್ಯ ಎಲ್ಲ ಐತಾಕಿದೆ ಮ್ಯಾಲಿನ ಕೊಡದ ಮೇಲೆ. ಯಾಕಂದ್ರೆ ಒಂದು ಸ್ವಲ್ಪ ಲಕ್ಷ್ಯ ತಪ್ಪಿದ್ರೆ ಮ್ಯಾಲಿನ ಕೊಡ ಬೀಳ್ತೈತಿ. ಕೈ ಹಚ್ಚಿಲ್ಲ ಅದಕ್ಕೆ. ಎರಡು ಕೈಯಾಗ ಬೇರೆ ಒಂದು ಮಕ್ಕಳದಾಗ ಒಂದು ಕೊಡ ಹಿಡ್ಕೊಂಡ್ರೆ ಕೈಲಿಂದ, ಒಂದು ಕೈ ಕೆಳಗಿನಿಂದ ಹಿಡ್ಕೊಂಡ. ಮ್ಯಾಲಿನ ಕೊಡ ಕೈ ಹಚ್ಚಿಲ್ಲ. ಸ್ವಲ್ಪ ಲಕ್ಷ್ಯ ಬೇರೆ ಕಡೆ ಹೋಯ್ತಂದ್ರೆ ಕೊಡ ಬೀಳ್ತೈತಿ. ಮತ್ತು ವ್ಯವಹಾರನ ಎಲ್ಲ ಮಾಡಕತ್ತಾಳ, ಮಾತಾಡಕತ್ತಾಳ, ನಡೆದಾಡಕತ್ತಾಳ. ಆದ್ರೂ ಲಕ್ಷ್ಯ ಅಲ್ಲಿ ಹೆಂಗಿರ್ತದೋ ಹಂಗ ನಾವು ಏನೇ ವ್ಯವಹಾರ ಮಾಡಲಿ, ನಡೀಲಿ, ಮಾತಾಡಲಿ, ಬೇಕಾದ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಲಕ್ಷ್ಯ ಆತ್ಮನ ಕಡೆ, ಪರಮಾತ್ಮನ ಕಡೆ ಇರಬೇಕು. ಇಂದು ನಿತ್ಯದಿ ಧ್ಯಾನಿಸುವ ನಿಂಗಂತು ಮೂರ್ತಿಯು ಬೆಳಗುತ್ತಲಿ ನಿರಂತರದಿ ನಿಂತಿಹುದು ಬಾಹ್ಯಾಂತರದೊಳಂದೆನಿಸಿ, ಮುಂದೆ ಪ್ರತ್ಯಕ್ಷ ಹಳು ಬೇಡಿದಳಂತು ಇವಳು ಕೃಪೆ ಇವಳು, ಏನಂತೂ ಹೇಳಲಿ ದೇವಿ ಕಾರುಣ್ಯವನು ನಾನಂದ. ಈ ರೀತಿಯಾಗಿ ಪ್ರತಿ ದಿವಸ ನಿತ್ಯ ಅಂತ ಹೇಳಿದಾರಲ್ಲಿ. ನಿತ್ಯ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮಾಡೋದಲ್ಲ, ವರ್ಷಕ್ಕೊಮ್ಮೆ ಮಾಡೋದಲ್ಲ. ನಿತ್ಯ ಅಂದ್ರೆ ಪ್ರತಿದಿನ. ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ಮೀಸಲವಾಗಿರಬೇಕು. ಯಾವಾಗಲೂ ಕೂಡ ನಿಂತ್ರ ಅದೇ ಧ್ಯಾನದಲ್ಲಿರಬೇಕು. ಹಿಂಗೆ ಧ್ಯಾನ ಮಾಡ್ತಾ ಮಾಡ್ತಾ ಅವಾಗ ಏನಾಗ್ತದೆ ಅಂದ್ರೆ, ನಾವು ಯಾವುದರ ಒಂದು ಧ್ಯಾನವನ್ನು ಮಾಡ್ತೀವೋ
ಕಣ್ಣು ತೆಗೆದ್ರೂ ಹೊರಗೆ ಕಾಣ್ತೈತಿ, ಕಣ್ಣು ಮುಚ್ಚಿದ್ರೂ ಕಾಣಿಸ್ತದೆ. ಹೊರಗೊಳಗದು ಕಾಣಲಿಕ್ಕೆ ಆಗ್ತದೆ, ಪ್ರತ್ಯಕ್ಷ ಆಗ್ತಾಳ ದೇವಿ ಅಂತ ಹೇಳಿ. ಮತ್ತೆ ಯಾವ ರೀತಿಯಾಗಿ ಆಶೆ ಇಲ್ಲದೆ ಭಜಿಸಿದವನಿಗೆ ಏನು ಹೇಳಲಿ ದಾಸಿಯಾಗಿ ಅಳಾಸು ಪುರುಷಗೆ ಕೊಡುವಳ ಸಾಯುಜ್ಯ ಮುಕ್ತಿಯನು. ವಾಸನಾಕ್ಷಯನಾಗಿ ದೇವಿಯು ನಾಸಕಲ ನಾನೊಬ್ಬನೆಂಬುವ ದೋಷಹರ ಪರ ಬ್ರಹ್ಮದೊಳಗೈಕ್ಯನು ಕೇಳೆಂದ. ಮತ್ತು ಈ ರೀತಿಯಾಗಿ ದೇವಿಯನ್ನು ಧ್ಯಾನ ಮಾಡೋದು, ಪೂಜಿಸೋದು ಇದೇನೈತಲ್ಲ, ಇದು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಕ್ಕಂಥದ್ದಲ್ಲ. ಯಾಕ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದಂತಲ್ಲ, ನೀನು ಜೀವನ್ ಮುಕ್ತಿಯನ್ನು ಹೊಂದಬೇಕು ಅಂತಕ್ಕಂಥ ಇಚ್ಛೆ ಇತ್ತಂದ್ರೆ ಅಲ್ಲಿ ಫಲಾಪೇಕ್ಷೆಗಳನ್ನು ಇಟ್ಟುಕೊಂಡು ಧ್ಯಾನಾದಿಗಳನ್ನು ಮಾಡೋದು. ಮತ್ತೇನು ಮಾಡ್ಬೇಕಂದ್ರೆ ನಿರಪೇಕ್ಷೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ, ಫಲಾಪೇಕ್ಷ ರಹಿತವಾಗಿ ಆ ಧ್ಯಾನ ಪೂಜಾದಿಗಳನ್ನು ಮಾಡಿದಂದ್ರೆ ಅವಾಗ ಆಶೆ ಇಲ್ಲದೆ ಭಜಿಸಿದವರಿಗೆ. ನೀ ಆಸೆ ಇಟ್ಕೊಂಡು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಭಜಿಸಿದ್ರೆ ಅದಕ್ಕೂ ಫಲ ಐತಿ, ಇಲ್ಲಂತಲ್ಲ. ನೀನು ಏನು ಆಸೆ ಇಟ್ಕೊಂಡು ಅದನ್ನು ಭಜಿಸಿರ್ತೀವೋ ಆ ಫಲ ನಿನಗೆ ಸಿಗ್ತೈತೆ. ಆ ಅಂತಃಕರಣ ಶುದ್ಧಿ ಆಗಂಗಿಲ್ಲ, ಜೀವನ್ ಮುಕ್ತಿ ಆಗಂಗಿಲ್ಲ. ನಿನಗ ಜೀವನ್ ಮುಕ್ತಿಯನ್ನು ಅಪೇಕ್ಷಿಸಿದ್ದೆ ಅಂದ್ರೆ ಆಸೆಯನ್ನು ಬಿಟ್ಟು ಧ್ಯಾನಿಸಬೇಕು. ಈ ರೀತಿಯಾಗಿ ಭಜಿಸಿದ್ದೆ ಆದ್ರೆ ಆ ದೇವಿ ಅವನು ಬೇಡಿರ್ತಕ್ಕಂಥ ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾಳ. ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಆಯಾ ಪದವಿಗಳನ್ನು ಕೊಡ್ತಾಳೆ. ಫಲಾಪೇಕ್ಷೆ ರಹಿತನಾಗಿ ಮಾಡಿದ್ರೆ ಮುಂದೆ ಅವನಿಗೆ ವಾಸನಾಕ್ಷಯ, ಮನೋನಾಶ ಅಂತಕ್ಕಂಥವು ಕೂಡ ಆಗ್ತಾ ಇದ್ದಾವೆ ಮುಂದೋಗಿ. ಅವಾಗ ಪ್ರತಿ ದಿವಸ ಯಾವೊಂದು ಫಲಾಪೇಕ್ಷೆ ಇಲ್ಲದೆ ಪ್ರತಿನಿತ್ಯ ದೇವಿ ಧ್ಯಾನವನ್ನು ಮಾಡ್ತಾ ಇದ್ದಂದ್ರೆ ಎತ್ತ ನೋಡಿದಳತ್ತ ತನ್ನಯ ಪುತ್ತಳೆಯ ತಾನಾಗಿ ಕಾಣುವ, ನೆತ್ತ ನೋಡಿದಳತ್ತ ತೇಜೋಮಯವೇ ಆಗಿಯನು. ಮತ್ತೆ ತನ್ಮಯ ಇಚ್ಛೆ ಬಂದಂತೆತ್ತಲಾದರೂ ಚಲಿಸಿಯಾಡುವ, ಮತ್ತೆ ಬ್ರಹ್ಮದಾತಗೆ ನಿಜ ಬ್ರಹ್ಮವಿಹನೆಂದ. ಅವಾಗ ಅವನು ಎತ್ತ ನೋಡಿದರೂ ಕೂಡ ತನ್ನ ಮೂರ್ತಿಯನ್ನೇ ತಾನು ಕಾಣತಕ್ಕಂಥವನಾಗ್ತಾನ. ನೋಡಿದಳೆಲ್ಲ ಪ್ರಕಾಶ ಸ್ವರೂಪವಾಗಿರತಕ್ಕಂಥದ್ದೇ ಅವನಿಗೆ ಕಾಣತಕ್ಕಂಥದ್ದಾಗ್ತದ. ಈ ರೀತಿಯಾಗಿ ತನ್ನ ಮನಸ್ಸಿಗೆ ಯೋಗ್ಯ ಕಂಡಂತೆ ಎತ್ತಲಾದರೂ ತಿರುಗಾಡಬಹುದು. ತಿರುಗಾಡಿದ್ರು ಕೂಡ ಅವನು ಬ್ರಹ್ಮ ಸ್ವರೂಪವನ್ನೇ ನೋಡ್ತಾನೆ, ಎಲ್ಲ ಕಡೆಗೆ ದೇವಿಯನ್ನೇ ನೋಡ್ತಾ ಇದ್ದಾನೆ. ಯಾಕಂದ್ರೆ ದೃಷ್ಟಿ ಬದಲಾಯ್ತಂದ್ರೆ ಸೃಷ್ಟಿ ಬದಲಾಯ್ತದೆ. ದೃಷ್ಟಿ ನೋಡುವ ದೃಷ್ಟಿ ಬದಲಾಯ್ತಂದ್ರೆ ಸೃಷ್ಟಿ ಕೂಡ ಬದಲಾಯ್ತು. ಯಾವ ರೀತಿಯಾಗಿ ಅಂದ್ರೆ ಒಂದ್ಸಲ ಏನಾಗಿತ್ತಂದ್ರೆ ಒಬ್ಬ ರೈತ ನೀರಾವರಿ ಊರ ಕಡೆ ಇರ್ತಾವಲ್ಲ, ಬಳಿ ಸಾಲಿನಂತಾರಲ್ಲ, ಅಂತಲ್ಲಿದ್ದು ಒಂದು ಎಮ್ಮೆ ತೊಗೊಂಬಂದಿದ್ದು. ಯಾರು? ಬರಗಾಲದಲ್ಲಿ ಅರ್ಥಾತ್ ಒಣ ಬೇಸಾಯ ಇರ್ತಕ್ಕಂಥವನು. ಅವನು ನೀರಾವರಿ ಎಮ್ಮೆ ತೊಗೊಂಡು ಊರಿಗೆ ಹೋದ. ಇಲ್ಲಿ ಏನಾಗಿತ್ತಂದ್ರೆ ನೀರಾವರಿಗೆಲ್ಲ ಹಸಿರು ತಿಂತಕ್ಕಂಥದ್ದು. ಅವಾಗ ಹಸಿರು ತಿಂತಿತ್ತು, ಅದಕ್ಕೇನು ಇಡ್ತಾರಲ್ಲ ಮುಸುರಿ ಅದು ಇದು, ಅವಾಗ ಅದು ಬೇಕಾದಂಗೆ ಹಾಲು ಹಿಂಡ್ತಿತ್ತು. 8-10 ಲೀಟ್ರ್ ಹಿಂಡ್ತಿತ್ತು. 8-10 ಲೀಟ್ರ್ ಹಿಂಡ್ತೈತೆ ಅಂತ ತಿಳ್ಕೊಂಡು ಅವ್ನು ಎಮ್ಮೆ ತೊಗೊಂಡು ಹೋದ. ಆದ್ರೆ ಒಣ ಬೇಸಾಯ, ಒಣ ಕಣಿಕೆ ಹೋಗ್ಯಾವ. ಅದು ಒಣ ಕಣಿಕೆದಿಂದ ಹಾಲು ಎಷ್ಟು ಉಂಟದು? 1 ಲೀಟ್ರಿಗೆ ಬಂತದ್ದು. 1 ಲೀಟ್ರ್, 1.5 ಲೀಟ್ರ್, 2 ಲೀಟ್ರ್ ಲಾಸ್ಟ್ ಇಷ್ಟು ಹಿಂಡಾಕಿತ್ತು. ಅವನಂದ ಏನು ಮಾಡೋದು, ಇದು ಇಷ್ಟು ರೊಕ್ಕ ಕೊಟ್ಟು ಎಮ್ಮೆ ತಂದು ಕರೆಯೋದು ಏನು ಪ್ರಯೋಜನ ಇಲ್ಲ ಆಯ್ತಲ್ಲ, ಏನು ಮಾಡೋದು ಅಂತೇಳಿ ವಿಚಾರ ಮಾಡಿದ. ಒಂದು ಸಲ ಆ ಊರಾಗ ಜಾತ್ರೆ ಇತ್ತು. ಜಾತ್ರೆಗೆ ಹೋಗಿದ್ದ. ಜಾತ್ರೆಗೆ ಹೋಗಿ ಏನು ಮಾಡಿದ್ದಂದ್ರೆ ಹುಡುಗ ಮಗ ಇರ್ತಾವ, ಸಣ್ಣ ಹುಡುಗರು ಕರ್ಕೊಂಡು ಹೋಗಿದ್ದ. ಆ ಹುಡುಗನ ಜಾತ್ರೆಗೆ ತೋರಿಸುವಂತ ಹೊಂಟಿದ್ದ. ಆ ಹುಡುಗ ಏನು ಮಾಡಿದಂದ್ರೆ, ಯಪ್ಪ ನಮ್ಗೊಂದು ಚಶ್ಮಾ ಕೊಡಿಸು ಅಂದವ. ಚಶ್ಮಾ ಕೊಡಿಸೋ ಅಂದ ಕೂಡಲೇ ಆಯ್ತು ತಗೊಳ್ಳೋ ಅಂತೇಳಿ ಮೊದಲು ನಾನು ನೋಡಿ ಕೊಡ್ಬೇಕು ಹುಡುಗ ಅಂತೇಳಿ ಅಲ್ಲಿ ಚಶ್ಮಾ ತಗೊಂಡ. ಅದು ಹಸಿರು ಕಲರ್ ಇತ್ತು. ಹಸಿರು ಕಲರ್ ಚಶ್ಮಾ ಇತ್ತು. ಕಣ್ಣಿಗೆ ಹಾಕ್ಕೊಂಡು ನೋಡಿದ, ಎಲ್ಲ ಹಸಿರ ಕಾಣಕತ್ತವನು. ಅವನು ತಲೆಗೆ ಹೊಳಿತು, ಇದು ಹಸಿರು ಚಶ್ಮಾ ಕಾಣ್ತಂದ್ರೆ ಇದೇನೋ ಚಲೋ ಆಗಿದ್ದಂತೆ ತಗೊಂಡು ಬಂದು ಏನು ಮಾಡಿದವ, ಎಮ್ಮೆ ಕಣ್ಣಿಗೆ ಹಾಕಿದ ಕೋಡಿಗೆ ಚಶ್ಮಾ. ಎಮ್ಮೆ ಕಣ್ಣಿಗೆ ಹಾಕಿ ಮುಂದೆ ಒಣ ಕಣ್ಣಿಗೆ ಹಾಕಿದ್ರೆ ಚಪ್ಪರಿಸ್ತಿರ್ಲಾಕತ್ತದು. ಅದಕ್ಕೇನು ಕಾಣಕತ್ತದು?
ಹಸಿರು ಇಂಥದ್ದು ಒಣ ಕಣಿಕೆ ಆದ್ರೆ ಅವನಿಗೆ ಹಸಿರು ಕಣಿ ಮೇವು ಕಾಣಕತ್ತು, ಚಪ್ಪರಿಸಿ ತಿಂತು ಮಸ್ತ್ ತಿಂಡಕತ್ತವ. ಅಲ್ಲಿ ಅವಾಗ ಏನು ಮಾಡಿದ ಅವನೇನು ಮಾಡಿದಂದ್ರೆ ಅದರ ದೃಷ್ಟಿಯನ್ನು ಬದಲಿ ಮಾಡಿದ ಅಷ್ಟೇ. ಮುಂದಿಂದೇನು ಸೃಷ್ಟಿ ಬದಲಿ ಮಾಡಿಲ್ಲ, ಅರ್ಥಾತ್ ಆಗ್ತಕ್ಕಂಥ ಮೇವು ಬದಲಿ ಮಾಡಲಿಲ್ಲ. ಅದೇ ಕಡಿಕಿನ ಹಾಕಿದ್ದ, ಕರೆ ದೃಷ್ಟಿಯನ್ನು ಬದಲಿ ಮಾಡಿದ. ಹಂಗ ಇವನು ಧ್ಯಾನದಿಂದ ಪ್ರತಿ ದಿವಸ ನಿತ್ಯದಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಏನಾಗ್ತದೆ ಅಂದ್ರೆ ಅವನ ನೋಡುವ ದೃಷ್ಟಿಯೇ ಬದಲಾಗಿದೆ. ಎತ್ತ ನೋಡಿದ ವ್ಯಕ್ತ ತನ್ನನ್ನೇ ತಾನು ನೋಡ್ಲಕತ್ತನ, ನಿಜ ಬ್ರಹ್ಮ ಸ್ವರೂಪವೇ ಆಗಿ ಬಿಡ್ತಾನ. ಉಂಬದೇವಿಯೇ ಆಗಿ ಉದಕವ ಕೊಂಬದೇವಿಯೇ ಆಗಿ ತನ್ನಳು ಸಂಭ್ರಮಂಬಡುತ್ತಿಯನು ದೇವಿಯೇ ಆಗಿ ಸಾಕ್ಷಾಗಿ ಇಂಬುಗಾಣನು ತನಗೆ ದೇವಿಗೆ ಬೊಂಬೆ ಪುತ್ತಳೆಯಂತೆ ತೇಜದ ಬೊಂಬೆಯಾಗಿರುತ್ತಿಯನು ಮೂರವಸ್ಥೆಗಳ ಮರೆದೆಂದ. ಆ ದೇವಿಯ ಧ್ಯಾನವನ್ನೇ ಮಾಡ್ತಾ ಇದ್ದಂದ್ರ ಅವನು ದೇವಿಯ ಸ್ವರೂಪವೇ ಆಗಿದೆ. ಯಾರು ಸ್ಮರಣೆ ಮಾಡ್ತೀನಿ ನೀನು ಅವರಂತೆ ಆಗ್ತಿ, ಯಾರು ಧ್ಯಾನ ಮಾಡ್ತೀನಿ ಅವರಂತೆ ನೀನು ಆಗುತ್ತಿ. ಈ ರೀತಿಯಲ್ಲಿ ದೇವಿಯ ಒಂದು ಧ್ಯಾನವನ್ನು ಮಾಡೋದ್ರಿಂದ ಆ ದೇವಿಯೇ ಆಗಿಬಿಡ್ತಾನ. ಅವಾಗ ಬೊಂಬೆಯಂತೆ ಮೂರು ಅವಸ್ಥೆಗಳನ್ನು ಮರೆತು ಬಿಡ್ತಾನೆ. ಜಾಗ್ರ, ಸ್ವಪ್ನ, ಸುಷುಪ್ತಿ ಇವೆ ಅವಸ್ಥೆಗಳು ಕೂಡ ಅವನಿಗೆ ಮರೆತು ಬಿಡ್ತಾನು. ಎಲ್ಲವೂ ದೇವಿಯ ಸ್ವರೂಪ ಅವನಿಗೆ ಕಾಣಲಿಕ್ಕೆ. ದೇಹ ಸ್ಮರಣೆಲ್ಲದಲೆ ಮುಳ್ಳೋಳು ದೇಹ ಭಾವವ ಮರೆದು ಯೋಗಿಯು ಓಹನಾಗಲು ಮರಗುಗಳು ಕಲ್ಮುಳ್ಳು ಕಾಲಿಂಗೆ ಆಹಾ ತಗುಲಿದವು ಎಂದೇ ದೇಹ ತಡವಿಯೇ ಮುಳ್ಳು ಕೀಳುತ್ತ ದೇಹ ಪೋಷಣೆ ಮಾಡುವಳು ಕರುಣಾಂಬುದಿಯು ಎಂದ. ಈ ರೀತಿಯಾಗಿ ದೇವಿಯನ್ನು ಧ್ಯಾನ ಮಾಡೋದ್ರಿಂದ ಅವನು ದೇಹದ ಸ್ಮರಣೆನೇ ಹೋಗ್ಬಿಡುತ್ತೆ. ದೇಹದ ಪರ್ವೇ ಇಲ್ಲ ಆಗಿಬಿಡ್ತಾನೆ. ದೇಹದ ಸ್ಮೃತಿನೇ ತಪ್ಪಿಬಿಡ್ತೈತೆ ಅವನಿಗೆ. ಇದು ನಾನು ಅಂತಕ್ಕಂಥದ್ದು ದೇಹದ ಪರ್ವನೇ ಇದ್ದಾಗ ಅವನು ಕಲ್ಲಾಗೂ ಹೋಗ್ತಾನ, ಮುಳ್ಳಾಗೂ ಹೋಗ್ತಾನ, ಎಲ್ಲಿ ಬೇಕಲ್ಲಿ ಅವನು ಸಂಚಾರ ಮಾಡ್ತಿರ್ತಾನ. ಆವಾಗ ಆ ದೇವಿಯ ಭಕ್ತನು ಕಲ್ಲಲ್ಲಿ ಹೋಗಿ ಕಲ್ಲು ತುಳಿದ್ನಂದ್ರ ಕಾಲಿಗೆ ಅವನಿಗೆ ನೋವಾಗ್ತಂದ್ರೆ ದೇವಿಗೆ ನೋವಾದಂಗೆ ಆಗ್ತದೆ. ಆ ರೀತಿಯಾಗಿ ಅವನನ್ನೆಲ್ಲ ರಕ್ಷಣೆ ಮಾಡ್ತಾಳ. ಅವನ ದೇಹದ ಪೋಷಣೆಯನ್ನ ದೇವಿಯೇ ಮಾಡ್ಲಿಕ್ಕತ್ತಳ ಅಂತ ಕರುಣಾಮಯಿ ದೇವಿ ಇದ್ದಾಳೆ ಅಂತ. ನೊಂದರೆಯು ನೋಯುವಳು ಯೋಗಿ ಆನಂದವಿರಲ ಆನಂದವಿಹಳು ಕುಂದುವಳು ನಾ ಪಾಪಿ ಕರ್ಮಿಯು ಎಂಬಳ ಅಡಿಗಡಿಗೆ ವಂದಿಸಲು ತಾಮನಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುನಿದಂದು ಛೇದಿಪಳರಿಯ ವಂಶಾರಣ್ಯಗಳನೆಂದ. ಈ ರೀತಿಯಾಗಿ ಇದ್ದಂಥ ಆ ಯೋಗಿ ಮಹಾತ್ಮ ಜ್ಞಾನಿಗೆ ಯಾರು ವಂದಿಸ್ತಾರ ಅವನಿಗೆ ನೋವಾಯ್ತಂದ್ರೆ ದೇವಿಗೆ ನೋವಾಗ್ತದೆ, ಅವನ ಆನಂದ ಇದ್ದಂದ್ರೆ ದೇವಿಯು ಆನಂದ ಇರ್ತದೆ. ಅಷ್ಟೇ ಅಲ್ಲ, ಲೋಕದ ಜನರು ಅವನಿಗೆ ಯಾರಾದರೂ ಬೈದ್ರಂದ್ರೆ ಅವರ ವಂಶನೇ ನಾಶ ಮಾಡಿಬಿಡ್ತಾರೆ ದೇವಿ. ಅವನು ಸ್ತುತಿ ಮಾಡಿದ್ರು, ಅವ್ರು ಪೂಜೆ ಮಾಡಿದ್ರಂದ್ರೆ ಅವರಿಗೆ ಒಳ್ಳೆಯ ಇದನ್ನು ಮಾಡ್ತಾಳ. ಈ ರೀತಿಯಾಗಿ ಅವನ ಸ್ತುತಿಸಿ ಮಾಡಿದ್ರು ಕೂಡ ದೇವಿಯ ಸ್ತುತಿ ಮಾಡಿದಂತೆ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಕೇಳು ಋಷಭನೆ ಜೀವನ್ ಮುಕ್ತಿಗೆ ಮೂಲವಾದ ತತ್ವಮಸಿ ವಾಕ್ಯವು ಮೇಲೆ ತಿಳಿಯಲಿ ಬೇಕು ತತ್ಪದ ಈಶ್ವರತ್ವವದು. ಹೇಳುವೆನು ತಮ್ಮ ಜೀವತನದ ವಿಧ ಏರಿಸಿಯೇ ಕಳೆ ತುಳಿದ ಎರಡನು ಲೋಲ ಜೀವನ್ ಮುಕ್ತಿಯದು ತಾನದು ಎಗಸಿಯಲ್ಲ. ಈ ರೀತಿಯಾಗಿ ಇಲ್ಲಿವರೆಗೆ ಏನು ಮಾಡಿದ್ರೆ ಅಂದ್ರೆ ಸಗುಣ ಮಾರ್ಗವನ್ನು ಹೇಳಿದರೆ, ಯಾವುದಾದ್ರೂ ಒಂದು ದೇವಿಯ ಮೇಲೆ ಇಷ್ಟ ದೇವರ ಮೇಲೆ ಭಕ್ತಿ ಇಟ್ಟು ಅದನ್ನ ಮೂರ್ತಿಯನ್ನೇ ಧ್ಯಾನ ಮಾಡ್ತಾ ಇದ್ರ ಇದು ಸಗುಣೋಪಾಸನೆಯಿಂದ ಹೇಳಲ್ಪಡ್ತಕ್ಕಂಥದ್ದು. ಅವನು ಈ ರೀತಿಯಾಗಿ ದೇವಿಯ ಸ್ವರೂಪವೇ ಆಗ್ತಾ ಇದ್ದಾನ. ಇದು ಒಂದು ಜೀವನ್ಮುಕ್ತಿಯ ಮಾರ್ಗ ಅಂತ. ದೇವಿಯವರನ್ನ ಎಲ್ಲ ಅವನ ಭಾರವನ್ನೆಲ್ಲ ದೇವಿ ವಹಿಸ್ಕೊಳ್ತಾರೆ. ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ, ಈ ಜೀವನ್ಮುಕ್ತಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಮೂಲ ಏನಂದ್ರೆ ತತ್ವಮಸಿ ಮಹಾವಾಕ್ಯ. ತತ್ ತ್ವಂ ಅಸಿ. ತತ್ ಅಂದ್ರ ಆ ಪರಮಾತ್ಮ, ತ್ವಂ ಅಂದ್ರ ನೀನು, ಅಸಿ ಅಂದ್ರ ಇದ್ದಿ. ಆ ಪರಮಾತ್ಮನೇ ನೀನಿದ್ದಿ ಅಂತಕ್ಕಂಥದ್ದು ಇದು ಮೂಲ ಮಂತ್ರ ಇದೆ ಜೀವನ್ಮುಕ್ತಿಯನ್ನು ಹೊಂದಲಿಕ್ಕೆ. ಇದರಲ್ಲಿ ಈಶ್ವರ ಯಾರು, ಜೀವ ಯಾರು? ತತ್ ಅಂದ್ರ ಆ ಪರಮಾತ್ಮ, ತ್ವಂ ಅಂದ್ರೆ ಜೀವ, ಅಸಿ ಅಂದ್ರೆ ಇದ್ದಿ ಅಂತ ಹಿಂಗೆ ಹೇಳಿದ್ರು. ಆ ಜೀವನೇ
ಪರಮಾತ್ಮನ ಸ್ವರೂಪ. ಈ ರೀತಿಯಾಗಿ ತಿಳಿಯತಕ್ಕಂಥದ್ದೇ ಇಲ್ಲಿ ಜೀವನ್ಮುಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೀವ ಶಿವರುಗಳೆಂಬುಪಾದಿಯು ತಾವಿಹವತ್ವಯ ಕಾರ್ಯಕಾರಣ ಓವಿಯಗಳು ಕಾರ್ಯ ಮಲಿನವು ಕಾರಣವು ತಿಳಿಯೇ ಕೇವಲದ ಸತ್ವ ಪ್ರಧಾನವು ಭಾವಿಸುತ್ತಲಿಂತಿ ಉಪಾಧಿಯ ನೋವಿ ಕಳೆದುಳಿ ದಸಿಯುತ್ತಾನದು ಜೀವನ್ಮುಕ್ತೆಂದ. ಇಲ್ಲಿ ತತ್ವಮಸಿ ಮಹಾವಾಕ್ಯದಿಂದ ಆಗ್ತಕ್ಕಂಥದ್ದು. ತ್ವಮ್ ಅಂದ್ರೆ ಜೀವ, ತತ್ ಅಂದ್ರೆ ಆ ಪರಮಾತ್ಮ, ಅಸಿ ಅಂದ್ರೆ ಇದ್ದಿ ಅಂತ ಹೇಳಿದರು. ಇಲ್ಲಿ ಜೀವನಿಗೆ ಉಪಾಧಿ ಬೇರೆ ಐತಿ, ಈಶ್ವರನಿಗೆ ಉಪಾಧಿ ಬೇರೆ ಐತಿ. ಇಲ್ಲಿ ಹಂಗೆ ಐಕ್ಯ ಆಗ್ತದ ಅಂತಂದ್ರೆ ಆ ಉಪಾಧಿಗಳನ್ನೆಲ್ಲ ಕಳಿಬೇಕು. ಉಪಹಿತ ಚೇತನ ಮಾತ್ರ ಒಂದು ಅಂತ ತಿಳ್ಕೋಬೇಕು. ಜೀವನಿಗೆ ಉಪಾಧಿ ಅವಿದ್ಯೆ ಐತಿ, ಅದರ ಪ್ರಭಾವದಿಂದ ಅದು ಅಲ್ಪಜ್ಞಾನ ಅಂತ ತಿಳಿಸ್ಕೊಳ್ತಾನೆ ಜೀವ, ಕಿಂಚಿಜ್ಞ. ಆದ್ರೆ ಈಶ್ವರನಿಗೆ ಮಾಯಾ ಉಪಾಧಿ ಐತಿ, ಆ ಮಾಯಾ ಉಪಾಧಿಯಿಂದ ಈಶ್ವರನು ಸರ್ವಜ್ಞನ ಅಂತ ತಿಳಿಸ್ಕೊಳ್ತಾನ, ಸರ್ವಕರ್ತೃ ಅಂತ ತಿಳಿಸ್ಕೊಳ್ತಾನ. ಹಿಂಗಿರುವಾಗ ಆ ಜೀವ ಪರಮಾತ್ಮ ಹೆಂಗಾಗ್ತಾನ? ಹೌದಿಲ್ಲ? ಈಗೊಬ್ಬ ಸಾಮಾನ್ಯ ಬಡವದನ, ಅವನಿಗೆ ಮಗ ಹುಟ್ಟುತ್ತಾನ, ಹೌದಿಲ್ಲ? ಮಗ ಹುಟ್ಟುತ್ತಾನ, ಅವಾಗ ಆಕೆ ತಾಯಿ ಏನಂತಾಳ? ನನ್ನ ಮಗ ರಾಜ ಅಂತಾಳೆ. ಅವ ರಾಜ ಅದನೇನು? ಬಡವ್ರ ಮನೆಯಾಗ ಹುಟ್ಟ್ಯಾನ, ಆದ್ರೆ ಆಕೆ ಏನಂತಾಳ? ರಾಜ. ಈ ಬಡವ ಹುಡುಗ ರಾಜ ಹೆಂಗಾಗ್ತಾನ? ಹಿಂಗೆ ಸಂಶಯ ಬರುತ್ತಿಲ್ಲ. ಹಂಗ ಇಲ್ಲಿ ಜೀವನಿಗೆ ಅವಿದ್ಯಾ ಉಪಾಧಿ ಐತಿ, ಆಮೇಲೆ ಈಶ್ವರಿಗೆ ಮಾಯಾ ಉಪಾಧಿ ಐತಿ. ಜೀವ ಹೆಂಗ್ ಪರಮಾತ್ಮ ಆಗ್ತಾನ ಅಂತ ಸಂಶಯ ಬಂದ್ರ ಈ ಉಪಾಧಿಗಳನ್ನೆಲ್ಲ ಕಳಿಬೇಕು. ಅದಕ್ಕಂದಾಗಿ ಶಾಸ್ತ್ರದಲ್ಲಿ ಹೇಳ್ತಾರ, ಕಾರ್ಯೋಪಾಧಿರಯಂ ಜೀವ ಕಾರಣೋಪಾಧಿರೀಶ್ವರ ಕಾರ್ಯಕಾರಣತ್ವಾಂ ಹಿತ್ವ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಯವಾಗಿರ್ತಕ್ಕಂಥ ಉಪಾಧಿ ಅವಿದ್ಯೆ, ಅದನ್ನು ಬಿಡಬೇಕು. ಕಾರಣ ಉಪಾಧಿ ಆಗಿರ್ತಕ್ಕಂಥ ಮಾಯ, ಅದನ್ನು ಬಿಡಬೇಕು. ಇಲ್ಲಿ ಜೀವನದಲ್ಲಿರ್ತಕ್ಕಂಥ 3 ದೇಹಗಳು, 3 ಅವಸ್ಥೆಗಳು, 3 ಅಭಿಮಾನಿ ಜೀವನಗಳನ್ನು ಬಿಡಬೇಕು. ಅಲ್ಲಿ ಈಶ್ವರನಲ್ಲಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ಅವಾಗಲಿ ಅಭಿಮಾನಿ ಜೀವನಗಳನ್ನಾಗಲಿ ಅವನ್ನೆಲ್ಲ ಅಲ್ಲಿ ಕಾರಣ ಉಪಾಧಿಗಳನ್ನು ಅವನು ಬಿಡಬೇಕು. ಇಲ್ಲಿ ಕಾರ್ಯ ಉಪಾಧಿಯನ್ನು ಬಿಡಬೇಕು. ಆ ಉಪಾಧಿಗಳನ್ನು ಕಳೆದು ಉಳಿದ್ರೆ ಉಪಹಿತ ಏನೈತಲ್ಲ ಚೈತನ್ಯ, ಅದು ಒಂದೈತಿ. ಜೀವನೇ ಪರಮಾತ್ಮ ಅಂತೇಳಿ ಈ ರೀತಿಯಾಗಿ ಅಲ್ಲಿ ತತ್ವಮಸಿ ವಾಕ್ಯದಿಂದ ಜ್ಞಾನ ಆಗ್ತಾ ಇದೆ. ಇದು ನಿಮಗೆ ತಿಳಿಯುವಂಗೆ ಹೇಳ್ಬೇಕಂದ್ರೆ, ಒಂದ್ಸಲ ಏನಾಗಿತ್ತಂದ್ರೆ ಇಬ್ಬರು ಗೆಳೆಯರು ಏನು ಮಾಡಿದ್ರು ಅಂದ್ರೆ ಕಾಶಿ ದೇಶಕ್ಕೆ ಹೋಗಿದ್ರು. ಈಗ ಸಂಚಾರಕ್ಕೆ ಹೋಗ್ತಾರಲ್ಲ, ತೀರ್ಥಯಾತ್ರೆಗೆ ಹೋಗ್ತಾರ. ಇಬ್ಬರು ಗೆಳೆಯರು ಕಾಶಿಗೆ ಹೋಗಿದ್ರು. ಕಾಶಿಗೆ ಹೋದಾಗ ಏನಾಗಿತ್ತು ಅಂದ್ರೆ ಅಲ್ಲಿ ಕಾಶಿ ರಾಜಂದು ಮೆರವಣಿಗೆ ನಡೆದಿತ್ತು. ರಥದಲ್ಲಿ ಕುಂತಿದ್ದ ರಾಜ, ಕಿರೀಟ ಹಾಕ್ಕೊಂಡಿದ್ದ, ಎಲ್ಲ ಸೈನಿಕರಿದ್ರು. ಹಿಂಗೆಲ್ಲ ಒಂದು ಮೆರವಣಿಗೆ ನಡೆದಿತ್ತು. ಅಲ್ಲಿ ಆವಾಗ ಸ್ಪಷ್ಟವಾಗಿ ಚಂದಾಗಿ ಅವನ್ನೆಲ್ಲ ನೋಡಿದ್ರು. ಕಾಶಿ ಯಾತ್ರೆ ಮುಗಿಸ್ಕೊಂಡು ಊರಿಗೆ ಬಂದರು. ಕೆಲವೊಂದಿಷ್ಟು ವರ್ಷ ಆದ ನಂತರ, ಕೆಲವೊಂದು ವರ್ಷ ಕಳೆದ ನಂತರ ಒಬ್ಬ ಸಾಧು ಬಂದಿದ್ದ ಅವ್ರ ಊರಿಗೆ. ಒಬ್ಬ ಸಾಧು ಸಂಚಾರ ಮಾಡ್ಕೊತ ಬಂದಿದ್ದ. ಆವಾಗ ಇಬ್ಬರು ಗೆಳೆಯರು ಅವನ ಸಾಧನ ನೋಡಿದ್ರು. ಅವಾಗ ಒಬ್ಬ ಗೆಳೆಯ ಮತ್ತೊಬ್ಬ ಗೆಳೆಯ ಏನು ಹೇಳ್ತಾನ, ನಾವೇನು ಕಾಶಿಯಾಗ ರಾಜನ್ ನೋಡಿದ್ವಲ್ಲ ಮೆರವಣಿಗೆ ಆಗ್ತಿತ್ತಲ್ಲ, ಅವನ ಇವನು ನೋಡು ಈ ಸಾಧು ಅಂತಂದವ. ಅದ್ರಾಗ ಮತ್ತೊಬ್ಬಂದ, ನಿನಗೆ ಉತ್ಸಿಗೆ ಚಿಡಿದೈತೇನ? ಕಾಶಿ ದೇಶದ ರಾಜ ಅವನು ರಥದಾಗ ಕುಂತು ಒಂದು ಮೆರವಣಿಗೆ ನಡೆದಿತ್ತು, ಬಂಗಾರದ ಕಿರೀಟ ಇತ್ತು, ಅವನ ಸುತ್ತ ಸೈನಿಕರಿದ್ರು. ಮತ್ತು ಇವನು ಒಬ್ಬ ಸಾಧು ಅದನು, ಇವನಿಂದ ಯಾರೂ ಇಲ್ಲ, ಈ ಚಾವಿಧಾರಿ ಅದನು, ಕೈಯಾಗ ಒಂದು ಬಡಿಗೆ ಹಿಡ್ದನು, ದಂಡ. ಅವನೆಲ್ಲಿ ಇವನೆಲ್ಲಿ ಅಂತ ಒಬ್ಬ ಅನ್ನ. ಅದಕ್ಕೆ ಅವನಂದ, ನೀನು ನೋಡು, ಕಾಶಿ ದೇಶದಲ್ಲಿ ರಾಜ ಏನಿದ್ನಲ್ಲ ಆ ಮನುಷ್ಯನ ಅಷ್ಟ ನೋಡಿ ನೀನು. ಅವನ ಕಿರೀಟ, ಅವ್ರ ಸಿಂಹಾಸನ,
ಅವ್ರ ರಥ, ಅವ್ರ ಸೈನಿಕರು ಅವ್ರನ್ನೆಲ್ಲ ನೋಡ್ಬಿಟ್ಟು ಬಿಡ, ಅವನು ಬಿಡು. ಆ ಮನುಷ್ಯ ಏನಿದ್ನಲ್ಲ ರಾಜ, ಆ ಮನುಷ್ಯನೇ ಈ ಮನುಷ್ಯ. ಇವನು ಕ್ಯಾವಿ ಬಟ್ಟೆ ಬಿಡು, ಅವನ ಬಡಿಗೆ ಬಿಡು, ಬಿಟ್ಟು ಮನುಷ್ಯನ ಅಷ್ಟ ನೋಡು ನೀನು. ಅವನ ಇವನು ಹೌದು ಅಲ್ಲೋ ಅಂತಂದಾಗ ದಿಟ್ಟಿಸಿ ನೋಡಿದ, ಹೌದೌದು ಅವನೇ ಇವ. ಅವಾಗ ರಾಜ ಇದ್ದ, ಮುಂದೆ ವೈರಾಗ್ಯ ಆಗಿ ಸಾಧುವಾಗಿ ಸಂಚಾರ ಮಾಡ್ತಾ ಬಂದಿದ್ದವ. ಅವನೇ ಇವನು ಅಂತೇಳಿ ಅವಾಗ ಸಿದ್ಧಿಸ್ತಕ್ಕಿಲ್ಲ. ಹಂಗ ಈ ಜೀವನೇ ಆ ಪರಮಾತ್ಮನ ಸ್ವರೂಪ ಅಂತೇಳಿ ಈ ರೀತಿಯಾಗಿ ತಿಳಿಬೇಕು ಅಂತೇಳಿ ಈ ತತ್ವಮಸಿ ಮಹಾವಾಕ್ಯದ ಅರ್ಥ ಈ ರೀತಿಯಾಗಿ ಐತಿ. ಜೀವ ಶಿವರಗಳಿಂಗುಪಾದಿಯ ತಾವಿಹ ಉದ್ವಯ ಕಾರ್ಯ ಕಾರಣ ಒವಿ ಅರಿಯಲು ಕಾರ್ಯ ಮಲಿನವು ಕಾರಣವು ತಿಳಿಯೇ ಕೇವಲದ ಸತ್ವ ಪ್ರಧಾನವು ಭಾವಿಸುತ್ತಲಿಂತಿ ಉಪಾದಿಯು ನೋವಿ ಕಳೆದುಳಿದ ಶಿವತಾನದು ಜೀವನ್ ಮುಕ್ತಿಯಂದ. ಈ ರೀತಿಯಾಗಿ ಆಗಲೇ ಹೇಳಿದೆ ನಾನು, ಜೀವನಿಗಿರ್ತಕ್ಕಂಥ ಅವಿದ್ಯಾ ಉಪಾಧಿ ಕಾರ್ಯೋಪಾಧಿ ಐತಿ, ಶಿವನಿಗಿರ್ತಕ್ಕಂಥ ಈಶ್ವರನಿಗೆ ಇರ್ತಕ್ಕಂಥ ಉಪಾಧಿ ಅದು ಮಾಯಾ ಉಪಾಧಿ ಐತಿ, ಅದು ಕಾರಣ ಉಪಾಧಿ ಐತಿ. ಆ ಕಾರ್ಯ ಕಾರಣ ಇವನ್ನೆಲ್ಲ ತೆಗೆದು ಬಿಟ್ರೆ ಅಲ್ಲಿ ಚೇತನ ಅಂತಕ್ಕಂಥದ್ದು ಒಂದೇ. ಉಪಾಧಿಯನ್ನು ತೆಗೆದು ಬಿಟ್ರೆ ಅಲ್ಲಿ ಉಪಹಿತದಲ್ಲಿ ಭೇದ ಇಲ್ಲ. ಈ ರೀತಿಯಾಗಿ ತಿಳಿಯೋದನ್ನೇ ಇಲ್ಲಿ ತತ್ವಮಸಿ ಮಹಾವಾಕ್ಯ. ಇದು ಜೀವನ್ಮುಕ್ತಿ ಒಂದು ಅರ್ಥ. ಅಶಿಯ ಲಕ್ಷಣ ನಿಶ್ಚಯಕ್ಕೆ ಬಹುದ ಸಮ ಕಷ್ಟವು ಸಾಧನವು ನಾನು ಕೆಸೆದು ಸಾಧಿಸಿ ತರುವ ಯದಿ ಸದ್ಗುರುವ ಸೇವಿಸಿಯೇ ಎಸಗಿ ಬಹು ತತ್ವಗಳ ನರಿಯಲು ಹೊಸಗಿ ಗುರು ಉಪದೇಶವಾಗುವುದು ಮುಸುಗುವುದು ಪಂಚೋಪಸಾಧನ ನಿತ್ಯದಲ್ಲಿ ಎಂದ. ಈ ರೀತಿಯಾಗಿ ಆ ಪರಮಾತ್ಮನೇ ನಾನಿದ್ದೇನೆ ಅಂತಕ್ಕಂಥ ಜ್ಞಾನ, ತತ್ವಮಸಿ ಮಹಾವಾಕ್ಯದ ಜ್ಞಾನ, ಅದು ಆಗಬೇಕಾದ್ರೆ ಸ್ವಂತ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಸ್ವಂತ ತಿಳ್ಕೊಳ್ಳೋಕೆ ಬರೋದಿಲ್ಲ. ಮತ್ತೇನಾಗಿರ್ಬೇಕು? ಗುರು ಉಪದೇಶ ಆಗಿರಬೇಕು, ಗುರುಗಳನ್ನು ಮಾಡ್ಕೊಂಡಿರ್ಬೇಕು. ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿದ್ರಂದ್ರೆ ಈ ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ ಮಾಡ್ತಾರೆ, ಅದು ಸರಿಯಾಗಿ ಇವನಿಗೆ ತಿಳಿಸಿಕೊಡ್ತಾರೆ. ಇದು ಅಷ್ಟೊಂದು ಸುಲಭ ಸಾಧನ ಅಲ್ಲ ಅಂತ ಹೇಳ್ತಾರೆ. ಇದು ಆ ಪರಮಾತ್ಮನೇ ನಾನು ಅಂತಕ್ಕಂಥ ಅನುಭವ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಅದು ಕಷ್ಟ ಸಾಧ್ಯ, ಅಷ್ಟು ಸುಲಭವಾಗಿರ್ತಕ್ಕಂಥ ಸಾಧನ ಅಲ್ಲ ಇದು. ಆದ್ದರಿಂದ ಅದು ನಿತ್ಯವೂ ಅನುಸಂಧಾನ ಮಾಡಬೇಕಾಗ್ತದೆ. ಅದು ಅಲ್ಲಿ ಸಾಧನೆಗಳು ಬೇಕಾಗ್ತವೆ. ಆ ಸಾಧನೆಗಳ ಒಳವನಾಗಿ ಅದನ್ನೆಲ್ಲ ನಿತ್ಯ ಅನುಸಂಧಾನ ಮಾಡ್ತಾ ಇದ್ದಂದ್ರೆ ಆವಾಗ ಅವನಿಗೆ ಈ ಒಂದು ಜ್ಞಾನ ಅವನಿಗೆ ಅನುಭವಕ್ಕೆ ಬರ್ತಾ ಇದೆಯೇ ಅಂತ. ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವದ ನರಿ ದಾಗರೇಚಕ ಪೂರಕವ ಕುಂಭಕವನ್ನನುಸರಿಸಿ ತಾಗಿ ಚಕ್ರಗಳನ್ನು ಭೇದಿಸಿ ಹೋಗುತ್ತ ಸುಷುಮ್ನ ದ್ವಿದಳದ ಮೇಗೆ ಸೇರುವ ಯೋಗಿ ಇದು ತಾನೊಂದು ಪಥವೆಂದ. ಈ ಸಮಾಧಿ ಅನಿಸ್ತಕ್ಕಂಥದ್ದೇನೈತಲ್ಲ, ಇನ್ನೊಂದು ರೀತಿಯಿಂದ ಸಮಾಧಿಯನ್ನು ಹಚ್ಚಲಕ್ಕೆ ಬರ್ತದೆ. ಮನಸ್ಸನ್ನು ಏಕಾಗ್ರ ಮಾಡಿ ಅಲ್ಲಿ ಪ್ರಾಣಾಯಾಮ ಯೋಗದ ಸಾಧನೆ, ಅಲ್ಲಿ ಪ್ರಾಣಾಯಾಮ ಆಸನ ಧಾರಣ ಧ್ಯಾನ ಅಂತೇಳಿ ಆ ಸಮಾಧಿಯ ಅಷ್ಟಾಂಗಗಳೇನಿದಾವಲ್ಲ ಅದರಲ್ಲಿಂದಲೂ ಕೂಡ ಸಮಾಧಿಯನ್ನು ಹಚ್ಚಲಿಕ್ಕೆ ಬರ್ತದೆ. ಇದು ಒಂದು ಮಾರ್ಗ ಅಂತ ಹೇಳ್ತಾರೆ. ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೇಳಿ ಈ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ಇದು ಒಂದು ಮತ ಬೇರೆ, ಇದು ಒಂದು ಪಂಥ ಬೇರೆ. ಆದ್ರೆ ತತ್ವಮಸಿಯನ್ನು ಹಿಡಿದುಕೊಂಡು ಆ ಸಮಾಧಿ ಹಚ್ಚತಕ್ಕಂಥದ್ದು ಅದು ಒಂದು ಮತ ಬೇರೆ ಅಂತೇಳಿ ಈ ರೀತಿಯಾಗಿ ಹೇಳಲ್ಪಡ್ತದೆ. ಇದು ಯೋಗ ಸಾಧನೆ, ಅದು ತತ್ವಮಸಿ ಮಹಾವಾಕ್ಯದ್ದು ಜ್ಞಾನ ಸಾಧನೆ. ಅಂತೂ ಎರಡು ಹೋಗಿ ಮುಟ್ಟೋದು ಅಲ್ಲಿ. ಯಾಕಂತಂದ್ರೆ ಮನಸ್ಸು ಮೊದಲ ಏಕಾಗ್ರ ಆಗಬೇಕು ಅಂದ್ರೆ ಯೋಗ ಸಾಧನೆಗಳು ಅವಶ್ಯವಾಗಿ ಬೇಕು. ಮನಸ್ಸನ್ನು ಏಕಾಗ್ರತೆ ಮಾಡ್ಬೇಕಾದ್ರೆ ಅದಕ್ಕೆ ಕೆಲಸ ಐತೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತ್ವಸ್ತು ಉಪಲಬ್ಧ ಅಂತೇಳಿ ಚಿತ್ತದ ಏಕಾಗ್ರತೆಯಾಗಿ ಯೋಗ ಕರ್ಮಗಳು ಬೇಕಲ್ಲಿ. ಚಿತ್ತ ಏಕಾಗ್ರತೆ ಆಯ್ತಂದ್ರೆ ಆವಾಗ ಮುಂದಿನ ಸಮಾಧಿ ಸ್ಥಿತಿಯು ನಾಲ್ಕನೇ ಧರಿಸಿ ಭೂಮಿಗೆ ಪಥವನರಿದೊಂದೊಂದು ಬಲಿಭೂತ ಮತಿಯಲಿಂದಿಹ ಮಸ್ಮಿ ಎಂಬುವ ವಾಕ್ಯ ಧ್ಯಾನದಲ್ಲಿ ರತಿಯ ನಿಟ್ಟೆ ಬ್ರಹ್ಮಧಾರಣ ಗತಿಯರಿದು ತಾನಾಗಿ ಚದಲದೆ
ಹಿತದಿ ನೆನೆಯುತ್ತಿರುವುದು ಸಾಕ್ಷಾತ್ಕಾರದಿ ಕೇಳೆಂದ. ಇಲ್ಲಿ 4 ಸ್ತುತಿಗಳನ್ನು ಧರಿಸಿ ಸಪ್ತ ಭೂಮಿಕೆಯ ಮಾರ್ಗವನ್ನು ಅಂದು ಪ್ರತಿಯೊಂದು ಸಾಧಿಸುತ್ತಾ ಬುದ್ಧಿಯಿಂದ ಬ್ರಹ್ಮನೇ ನಾನಿದ್ದೇನೆ ಅಂತಕ್ಕಂಥ ಅನುಸಂಧಾನವನ್ನು ಯಾವತ್ತು ಮಾಡಿದ್ನ ಅಂದ್ರೆ ಅವಾಗ ಮುಂದಿನ ಅವಸ್ಥೆಗಳು ಪ್ರಾಪ್ತಿ ಆಗ್ತವು ಅಂತ ಹೇಳ್ತಾರೆ. ಜೀವನ್ಮುಕ್ತಿ ಅಂದ್ರೆ ಜೀವನ್ಮುಕ್ತಿ ಅಂತ ಯಾವುದಕ್ಕಂತಾರೆ ಅಂದ್ರೆ ಅದ್ರ ಲಕ್ಷಣ ಏನಂತ ಹೇಳಿದ್ರೆ ಬಂಧ ಭ್ರಮ ರಹಿತ ಶರೀರ ಸಹಿತ ಜೀವನ್ಮುಕ್ತಿ ಕಹಿಯೇ ಅಂತ ಹೇಳ್ತಾರೆ. ಬಂಧ ಭ್ರಮಗಳು ರಹಿತ ಇರಬೇಕು, ಶರೀರ ಸಹಿತ ಇರಬೇಕು, ಇದಕ್ಕೆ ಜೀವನ್ಮುಕ್ತಿ ಅಂತಾರೆ. ವಿದೇಹ ಮುಕ್ತಿ ಅಂದ್ರೆ ಬಂಧ ಭ್ರಮ ರಹಿತ ಶರೀರನು ರಹಿತ, ಅದು ವಿದೇಹ ಮುಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಬಂಧ ಭ್ರಮ ಅಂದ್ರೆ ಅಹಂಕಾರ ಮಮಕಾರಗಳಲ್ಲಿ ಇರ್ತಾವಲ್ಲ ಅವೆಲ್ಲ ಬಿಟ್ಟಿರ್ತಾರೆ. ಅಜ್ಞಾನಶಿ ಆದಿನೇಕಿ ಅನಾತ್ಮ ಪದಾರ್ಥಕ್ಕೂ ಬಂಧ ಕಹಿಯೇ ಅಂತ ಹೇಳ್ತಾರೆ. ಅಜ್ಞಾನವನ್ನು ಮೊದಲು ಮಾಡಿಕೊಂಡು ಅಹಂಕಾರ ಇವೇನಿದಾವಲ್ಲ ಅವೆಲ್ಲವೂ ಬಂಧನಕ್ಕೆ ಕಾರಣ ಆಗ್ತವು, ಅವುಗಳಿಂದ ರಹಿತನಾಗಿರಬೇಕು. ಮತ್ತು ಶರೀರ ಸಹಿತವಾಗಿ ಶರೀರ ಇರ್ತದ, ಆದ್ರೆ ಶರೀರ ನಾನಂತಕ್ಕಂಥ ಭಾವನೆ ಇರೋದಿಲ್ಲ. ಅದಕ್ಕಂತಾಗಿ ಹೇಳ್ತಾರ ಜೀವ ಇರಬೇಕು, ಜೀವತ್ವ ಇರಬಾರ್ದು. ಏನಿರಬೇಕು? ಜೀವ ಇರಬೇಕು, ಜೀವತ್ವ ಇರಬಾರ್ದು. ಹಂಗ ಜೀವ ಇರಬೇಕು ಜೀವತ್ವ ಇರಬಾರ್ದು ಅಂದ್ರೆ ಈಗ ಹಾವಾಡ್ಸ್ತಾರಲ್ಲ, ಸರ್ಪ ಹಾವಾಡ್ಸೋರು ಬರ್ತಾರೆ, ಅವ್ರೇನು ಮಾಡಿರ್ತಾರ? ಸರ್ಪ ತೊಗೊಂಡ್ಬರ್ತಾರೆ, ಕೊರಳಾಗ ಹಾಕೊಂತಾರೆ, ಬೇಕಾದಂಗೆ ಹಿಡಿತಾರೆ, ಅವ್ರಿಗೇನು ಮಾಡೋಂಗಿಲ್ಲ. ಯಾಕಂದ್ರೆ ಸರ್ಪ ಐತಿ, ಸರ್ಪತ್ವ ಹೋಗೈತಿ. ಸರ್ಪ ಐತಿ, ಸರ್ಪತ್ವ ಇಲ್ಲ. ಸರ್ಪತ್ವ ಅಂದ್ರೆ ಅದು ಕಚ್ಚಿದ್ರೆ ಏನು ವಿಷ ಬಿಡ್ತೈತಲ್ಲ, ಮನುಷ್ಯ ಸಾಯ್ತಾನಲ್ಲ, ಆ ಒಂದು ವಿಷ ಅದರಲ್ಲಿ ಇಲ್ಲ. ಯಾಕಂದ್ರೆ ಅವ್ರು ಹಾವು ಹಿಡಿಯೋಕೆ ಏನು ಮಾಡ್ತಾರೆ ಅಂದ್ರೆ ಆ ಹಾವಿನ ವಿಷದ ಹಲ್ಲುಗಳನ್ನೇ ಮುರಿದು ಬಿಟ್ಟಿರ್ತಾರೆ. ಅದಕ್ಕೆ ಸರ್ಪತ್ವ ಅಂತ. ಸರ್ಪದಲ್ಲೇನು ವಿಷ ಐತಲ್ಲ ಅದು ಸರ್ಪತ್ವ, ಅದನ್ನು ತೆಗೆದಿರ್ತಾನೆ. ಸರ್ಪ ಇರ್ತೈತಿ. ಹಂಗ ಜೀವನಲ್ಲಿ ಜೀವ ಇರ್ತೈತಿ. ಜೀವತ್ವ ಅಂದ್ರೆ ಅಹಂಕಾರ ಮಮಕಾರ ನಾನು ನನ್ನದು ಅಂತಕ್ಕಂಥ ಭಾವನೆಗಳೆಲ್ಲ ಹೋಗಿರ್ತದೆ. ಅದು ಹೆಂಗಂದ್ರೆ ಈಗ ನೋಡ್ರಿ, ದೇವರಿಗೆ ನೀವು ಅಮಾಸೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಏನು ಮಾಡ್ತೀರಿ? ತೆಂಗಿನಕಾಯಿ ಹೊಡಿತೀರಿಲ್ಲ? ಹೊಡಿತೀರಿ. ಆ ತೆಂಗಿನಕಾಯಿ ತಂದು ಹೊಡೆದಾಗ ಏನಾಗ್ತತಿ? ಮ್ಯಾಲಿನ ಪರಟಿಗೆ ಬಡಿತೀರಿ ನೀವು ಕಲ್ಲಿಗೆ, ಹೌದು? ತೆಂಗಿನಕಾಯಿನ ಕಲ್ಲಿಗೆ ಬಡಿದಾಗ 2 ಹೋಳು ಆಗ್ತದೆ, ಹೌದು? ಮ್ಯಾಲಿನ ಪರಟಿಗೆ ಕಲ್ಲಿನ ಪೆಟ್ಟು ಬಿದ್ದೈತಿ, ಆದ್ರೆ ಒಳಗಿನ ಕೊಬ್ಬರಿನೂ ಭಾಗ ಆಯ್ತು, ಛಿದ್ರ ಆಯ್ತು. ಪರಟೆ ಹೊಡೆದ್ರೆ ಒಳಗಿನ ಕೊಬ್ಬರಿನೂ ಹೊಡೆದೋಯ್ತು, ಹೌದಿಲ್ಲ? ಯಾಕೆ? ಅಂಟುಕೊಂಡಿರ್ತದೆ, ಅದನ್ನ ಹಿಡ್ಕೊಂಡಿರ್ತೈತೆ. ಅದು ಒಳಗಿನ ಕೊಬ್ಬರಿ ಪರಟೆ ಹಿಡ್ಕೊಂಡಿರ್ತೈತೆ ಅಂತ ತಿಳ್ಕೊಂಡು ಆ ಪರಟೆಗೆ ಪೆಟ್ಟು ಬಿದ್ರೆ ಕೊಬ್ಬರಿ ಚೂರು ಆಗ್ತದೆ. ಆದ್ರೆ ಅದೇ ಕೊಬ್ಬರಿನ ಕೆಲವು ದಿವಸ ಆದ ನಂತರ ನೀರೆಲ್ಲ ಒಳಗಿನ ನೀರೆಲ್ಲ ಅಂಟಿಸಿ ಹೋಯಿತು ಅಂದ್ರೆ ಅವಾಗ ಹೊಡ್ರಿ, ಅವಾಗ ಏನಾಗ್ತದೆ? ಕೊಬ್ಬರಿ ಮ್ಯಾಲಿನ ಪರಟೆಷ್ಟ ಒಡೆದು ಚೂರು ಆಗ್ತತಿ, ಕೊಬ್ಬರಿ ಜಿಗಿದು ಹೋಗ್ತದೆ, ಮುಸಿಕಾಗಿರ್ತೈತೆ. ಅದು ಒಳಗಿನ ನೀರಿನ ಅಂಶ ಹೋಗಿರ್ತೈತಿ, ಇರಂಗಿಲ್ಲ, ಒಣಗಿ ಹೋಗಿರ್ತೈತಿ. ಹಂಗ ಇಲ್ಲಿ ಮನುಷ್ಯನಲ್ಲಿ ಜೀವನಲ್ಲಿ ಆ ಜೀವನದಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರ ಅಂತಕ್ಕಂಥ ನೀರು ಅಂಟಿಸಿ ಹೋಗಿರ್ತೈತಿ. ಈ ದೇಹ ನಾನಲ್ಲ. ಅದಕ್ಕಂತಾಗಿ ನಿಜಗುಣರು ಹೇಳ್ತಾರ, ಇನ್ನು ಸಮರಸ ಬೇಡಲೆ ತನುವೆ ನೀ ಎನ್ನೆವನೆ, ಎನ್ನೊಡನೆ ಸಮರಸ ಇನ್ನು ಬೇಡಲೆ ತನುವೆ ನೀ ಎನ್ನೆವನೆ. ಏನು ಹೇಳ್ತಾರದಲ್ಲಿ? ಅಜ್ಞಾನ ಕಾಲದಲ್ಲಿ ಈ ದೇಹವೇ ನಾನು ಅಂತೇಳಿ ವ್ಯವಹಾರ ಮಾಡ್ತಿದ್ದ. ಅದೇ ಜ್ಞಾನ ಕಾಲದಲ್ಲಿ ಈ ದೇಹ ನೀ ಬೇರೆ ನಾ ಬೇರೆ ಅಂತೇಳಿ ಜ್ಞಾನ ಆಗ್ತದೆ. ಹಂಗ ಅಲ್ಲಿ ಕೊಬ್ಬರಿಯಲ್ಲಿ ನೀರಿನ ಅಂಶ ಹೋಯ್ತಂದ್ರೆ ಕೊಬ್ಬರಿ ಪೆಟ್ಟು ತಿನ್ನಗಿಲ್ಲ ಅವಾಗ. ಹಂಗ ಎಲ್ಲಿ ತನಕ ನಾನು ನಂತಕ್ಕಂಥ ಅಹಂಕಾರ ಮಮಕಾರಗಳು ನಮ್ಮಲ್ಲಿ ಇರ್ತಾವೋ ಅಲ್ಲಿ ತನಕ ಈ ದೇಹಕ್ಕೆ ಏನಾದ್ರೂ ನನಗ ಆಯಿತು ಅಂತೇಳಿ ದುಃಖ ಪಡ್ತಾನ ಅಜ್ಞಾನಿ ಜೀವ. ಯಾವಾಗ ಅದು ಅಹಂಕಾರ ಮಮಕಾರ ಅಜ್ಞಾನ ಎಲ್ಲವೂ ಕಳೆದುಕೊಂಡಿರ್ತಾನೋ ಆವಾಗ ಆ ಜ್ಞಾನಿಗೆ ಆ ದೇಹಕ್ಕೆ ಆದ್ರೂ ಕೂಡ ಏನು ತಿಳ್ಕೊತಾನ? ಇದು ನಾನಲ್ಲ, ಇದ್ರ ಪ್ರಾರಬ್ಧ ಅನುಸಾರವಾಗಿ ಇದಕ್ಕೆ ಬಂದವು ಅಂತೇಳಿ ಹಿಂಗೆ ತಿಳುವಳಿಕೆಯಲ್ಲಿ ಭೇದ ಇರ್ತದ.
ಅಂಥವರಿಗೆ ಜೀವನ್ಮುಕ್ತ ಅಂತ. ಈಗ ಸಾಮಾನ್ಯವಾಗಿ ನೋಡ್ರಿ ನೀವು ಪುಟ್ಟಿಕಾಯಿ ಅಂತಿತ್ತು ಅವಾಗ, ಪುಟ್ಟಿಕಾಯಿ ಅಂತ ಜ್ವಾಳದಾಗ ಹಾಕ್ತಿದ್ರು ಅದನ್ನ. ಆ ಪುಟ್ಟಿಕಾಯಿ ಹಸಿ ಇತ್ತಂದ್ರೆ ಬರಂಗಿಲ್ಲ, ಅದು ತುಂಬ ಬಿಟ್ಟು ಬರಂಗಿಲ್ಲ. ಅಷ್ಟೇ ಅಲ್ಲ, ಕೊಯ್ದ್ರೆ ಹಣ್ಣು ಬೇರೆ ಆಗಂಗಿಲ್ಲ ಅದು, ಹೌದಿಲ್ಲ? ಬೀಜನೂ ಬೀಳಂಗಿಲ್ಲ, ತಾನಾಗಿ ಅದು ಬಿಡಿಸ್ಬೇಕಾಗ್ತದೆ. ಅದೇ ತುಂಬ ಹಣ್ಣು ಆಯ್ತಂದ್ರೆ ಆವಾಗ ತುಂಬ ತಾನ ಬಿಡಿಸುತ್ತೆ, ಬಳ್ಳಿಯಿಂದ ತಾನೇ ಬೇರೆ ಆಗಿಬಿಡ್ತೈತಿ. ಆ ಸಮಯದಲ್ಲಿ ಅದನ್ನ ಹಣ್ಣು ಕೊಯ್ದು ಹಿಂಗೆ ಮಾಡಿದ ಕೂಡಲೇ ಬೀಜ ತಾನಾಗೆ ಬಿಡ್ತದೆ. ಅಷ್ಟೇ ಅಲ್ಲ, ಆ ತೊಗಟ್ಟಿಗೆ ಮೇಲಿನ ಸಿಪ್ಪೆಗೂ ಹಣ್ಣಿಗೂ ಬಿಟ್ಟಿರ್ತದ. ಸ್ವಲ್ಪ ಹಿಂಗೆ ಸೊಪ್ಪೆ ಸಿಗಿದ್ಬಿಟ್ರೆ ಹಣ್ಣು ಬೇರೆ ಆಗಿಬಿಡುತ್ತೆ, ಹೌದಿಲ್ಲ? ಹೆಂಗೋ ಹಂಗ ಜೀವನ್ಮುಕ್ತನಾಗಿರ್ತಕ್ಕಂಥವನು ಈ ದೇಹವನ್ನು ಬಿಟ್ಟು ಈ ದೇಹ ನಾನಲ್ಲ ಅಂತೇಳಿ ಅಲ್ಲಿ ಜೀವಂತ ಇರುವಾಗಲೇ ಮುಕ್ತಿಯನ್ನ ಅನುಭವಕ್ಕೆ ಬರ್ತದವನಿಗೆ. ಆ ಜೀವನ್ಮುಕ್ತಿ ಅದುವೇ ನಾನು, ಆ ಪರಮಾತ್ಮನೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಮಾತು ಅನುಭವಕ್ಕೆ ಬಂದ ನಂತರ ಅದನ್ನೇ ಸಾಧಿಸ್ತಾ ಹೋದ್ರ, ದೃಢ ಮಾಡ್ತಾ ಹೋದ್ರ, ಅವಾಗ ಏನಾಗ್ತದಂದ್ರೆ ಮುಂದಿನ ಅವಸ್ಥೆಗಳು, ಜ್ಞಾನ ಆದ ನಂತರ ಜ್ಞಾನ ಭೂಮಿಕೆಗಳದಾವ. ಶುಭೇಚ್ಛಾ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ತೂರ್ಯಗಾಮಿ, ಪದಾರ್ಥ ಭಾವಿನಿ ಅಂತೇಳಿ ಈಗ ಅವಸ್ಥೆಗಳದಾವ. ಅವುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಶುಭೇಚ್ಛಾ, ಸುವಿಚಾರಣ ಅಂತೇಳಿ ಇವು ಜ್ಞಾನ ಭೂಮಿಕೆಗಳು. ಇವು ಸಾಮಾನ್ಯರ ಮಾತಲ್ಲಿವು, ನಮ್ಮ ನಿಮ್ಮಂತರ ಬರೀ ಬಾಯಿ ಮಾತಿವು, ಬರೇ ಬಾಯಿಯಿಂದ ಹೇಳ್ತಕ್ಕಂಥ ಮಾತುಗಳು. ಅದನ್ನು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ. ಈ ಸಾಮಾನ್ಯವಾಗಿ ನಾವು ಕುಂತಾಗ ಯಾರನ್ನ ಒಂದು ಮಾತು ಬೈದ್ರಂದ್ರೆ ಸಿಟ್ಟು ಬರ್ತೈತಿ ನಮ್ಗೆ. ಅವನು ಒಂದು ಬಡಿದಿದ್ರೆ ನಡೀತಿತ್ತು, ಖರೆ ಇಂಥ ಮಾತು ಆಡಬಾರ್ದಾಗಿತ್ತು. ಅವನಿಗೆ ಪೆಟ್ಟಾಯ್ತು, ಯಾವುದಕ್ಕಾಯ್ತು? ಪೆಟ್ಟಾಯ್ತಿಲ್ಲ, ಅದು ಪೆಟ್ಟಾಯ್ತು. ಯಾವುದಕ್ಕೆ ಪೆಟ್ಟಾಯ್ತು? ಮನಸ್ಸಿಗೆ ಪೆಟ್ಟಾಯ್ತು. ಅದು ಬಡಗಿಲಿಂದ ಬಡಿದ್ರ ಸ್ಥೂಲ ಶರೀರಕ್ಕೆ ಪೆಟ್ಟಾಗತ್ತ, ಮಾತಿನಿಂದ ಬೈದ್ರ ಸೂಕ್ಷ್ಮ ಶರೀರಕ್ಕೆ ಪೆಟ್ಟಾಗ್ತದ. ಹಿಂಗೆ ನಾವು ಇದನ್ನೆಲ್ಲ ನಾನು ಅಂತೇಳಿ ಅಂದ್ಕೊಂಡಿವಿ ಅಂತ ತಿಳ್ಕೊಂಡು ಅವ್ರು ಏನಾನಂದ್ರೆ ಮನಸ್ಸಿಗೆ ನೋವಾಗ್ತದೆ. ಅದುವೇ ಈಗೊಬ್ಬ ಕಲ್ಲಪ್ಪ ಸುಮಾರ ಅಂತೇಳಿ ಆ ಕಲ್ಲಪ್ಪನ ಹೆಸರು ಬೈದ್ರ ಅವನಿಗೆ ನೋವಾಗ್ತದೆ, ಹೌದಿಲ್ಲ? ಅವಾಗ ಅದೇ ಕಲ್ಲಪ್ಪನ ಮುಂದೆ ಹೋಗಿ ಆ ಕಲ್ಲಪ್ಪ ಹಂಗ ಹಿಂಗ ಅಂತೇಳಿ ಬೈದ್ರೆ ಅವ್ನು ಸುಮ್ಮನೆ ಇರ್ಲಕ್ಕತ್ತಿದ. ಅವಾಗ ಸಿಟ್ಟಿಗೇರ್ತದೆ, ಈಗ ಯಾಕೆ ಇವ ಸಿಟ್ಟಿಗೇರವಲ್ಲ ಅಂತೇಳಿ ಕೇಳಿದವ. ಕೇಳಿದಾಗಂದ, ನಾ ಕಲ್ಲಪ್ಪನ ಅಲ್ಲಲ್ಲ, ನೀನು ಕಲ್ಲಪ್ಪ ಬೇಕು, ನಾ ಕಲ್ಲಪ್ಪನ ಅಲ್ಲ ಅಂದಾಗ ನನಗ್ಯಾಕೆ ನೋವಾಗ್ತದೆ ಅಂತಿದ್ದಂತ. ಹಂಗ ಈ ದೇಹ ನಾನಲ್ಲ, ಆತ್ಮ ಸ್ವರೂಪವೇ ನಾನಿದ್ದೇನೆ, ಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತೇಳಿ ಸ್ಥಿತಿ ಅವನಲ್ಲಿ ಬಂತು ಅಂದ್ರೆ ಅವಾಗ ಅವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರ. ಅದೇ ಒಂದು ಧ್ಯಾನವನ್ನ, ಅದೇ ಒಂದು ಅನುಸಂಧಾನವನ್ನ ಮಾಡ್ತಾ ಹೋದ್ರೆ ಮುಂದೆ ಅವಸ್ಥಾತ್ರಯಗಳು, ಅಲ್ಲಿ ಸಪ್ತ ಅವಸ್ಥೆಗಳು ಹೇಳಿದ್ನಲ್ಲ, ಶುಭೇಚ್ಛಾ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ತೂರ್ಯಗಾಮಿ ಅಂತೇಳಿ ಜ್ಞಾನದ ಭೂಮಿಕೆಗಳು, ಜ್ಞಾನ ಆದ ನಂತರದ ಭೂಮಿಕೆಗಳಿವೆ. ಇವುಗಳು ಪ್ರಾಪ್ತಿಯಾಗ್ತವು ಅಂತಕ್ಕಂಥದ್ದನ್ನಲ್ಲಿ ಹೇಳಿದ್ದಾರೆ. ಶಬ್ದ ಸೂತಕದಂತೆ ಜೀವವು ಶಬ್ದ ಮಾತ್ರವು ಹೇಗೆ ಎನ್ನಲದು, ಶಬ್ದದಿಂದಲೇ ಸೂತಕವುದು ಸುಶಬ್ದ ಪರಿಹರವು, ಶಬ್ದ ದುಷ್ಟದಿ ಜೀವಬದ್ಧನು, ಶಬ್ದವಿರು ನಿರ್ಮಲದಿಂದ ಮುಕ್ತನು, ಶಬ್ದ ಒಡಗನು ಶುದ್ಧ ಚೈತನ್ಯನು ಕೇಳೆಂದ. ಈ ಜೀವ ಶಿವ ಹಿಂಗೆ ಯಾಕೆ ಇದಾಗೈತೆ ಅಂದ್ರೆ, ಜೀವ ಯಾಕೆ ಬದ್ಧನಾಗ್ಯಾನ ಅಂತ ಕೇಳಿದ್ರೆ ಅವನು ತನ್ನ ಸ್ವರೂಪವನ್ನು ಮರ್ತಾನ. ಅವನು ಮರ್ತಾನ ಅಂತ ತಿಳ್ಕೊಂಡು ಅವನಿಗೆ ಜೀವ ಅಂತಕ್ಕಂಥ ಭ್ರಾಂತಿಯಾಗಿದೆ. ಅದಕ್ಕಂದಾಗೇನೆ ಮರ್ಯಾದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ ಅಂತ ಹೇಳ್ತಾರೆ. ತನ್ನನ್ನು ತಾನು ಮರೆತಾನ, ತನ್ನನ್ನು ತಾನು ಮರೆತ ಕಾರಣದಿಂದ ಈ ರೀತಿಯಾಗಿ ದುಃಖಕ್ಕೊಳಪಡ್ತಾ ಇದ್ದಾನೆ ಜೀವ. ತನ್ನನ್ನು ತಾನು ತಿಳಿದನಂದ್ರೆ ಮುಕ್ತನೇ ಇದ್ದಾನೆ ಅಂತ. ಅಲ್ಲದನ್ನ ಇದು ಹೆಂಗಾಯ್ತು ಬಂದ, ಹೆಂಗ
ಭ್ರಾಂತಿ ಆಯ್ತು ಇವನಿಗೆ ಅಂದ್ರೆ ಶಬ್ದ ಸೂತಕದಿಂದ ಬಂದೈತೆ ಅಂತ ಬಂದ ಇವನಿಗೆ ಶಬ್ದ ಸೂತಕದಿಂದ ಬಂದೈತಿ. ಮತ್ತಿದು ಪರಿಹಾರ ಆಗ್ಬೇಕಾದ್ರೂ ಕೂಡ ಶಬ್ದವೇ ಬೇಕು ಅಂತ ಹೇಳ್ತಾರೆ. ಅದು ಹೆಂಗ? ಶಬ್ದದಿಂದನೇ ಬಂದೈತಿ, ಶಬ್ದದಿಂದನೇ ಪರಿಹಾರ ಆಗ್ತತಿ, ಮುಕ್ತನಾಗ್ತಾನೆ ಅನ್ನೋದು ಯಾವ ರೀತಿಯಾಗಿ ಅಂದ್ರೆ, ಈಗ ಮಳೆ ಬರ್ತೈತೆ, ಮಳೆ ಬಂತು, ಅವಾಗ ಏನಾಗ್ತತಿ? ರಾಡಿ ಆಗ್ತೈತೆ, ಅಲ್ಲ ಕೆಸರಾಗ್ತದೆ. ಹೌದು, ಆ ಕೆಸರು ಹೆಂಗಾಯ್ತು? ಕೆಸರು ಹೆಂಗಾಯ್ತು ಅಂದ್ರೆ ಮಣ್ಣಿನಲ್ಲಿ ನೀರು ಕೂಡಿ ಕೆಸರಾಯ್ತು, ರಾಡಿ ಆಯ್ತು. ಅದೆಲ್ಲ ಇವನಿಗೆ ಕಾಲಿಗೆ ಹತ್ಕೊಂಡು, ಕಾಲಿಗೆಲ್ಲ ಹತ್ಕೊಂಡ್ರ ನಂತರ ಇದನ್ನ ಕೆಸರು ಎತ್ತೈತಿ. ಎದರಿಂದ ಆ ಕೆಸರು ಎದರಿಂದ ಆಗೈತಿ? ನೀರಿನಿಂದನೇ ಆಗೈತಿ. ಇವನಿಗೆ ಕಾಲಿಗೆ ಕೆಸರು ಎತ್ತೈತಿ. ಆಮೇಲೆ ಇವನು ತೊಳ್ಕೊಬೇಕಾದ್ರೆ ಯಾವುದರಿಂದ ತೊಳ್ಕೊಂತಾನೆ? ಕೆಸರಿನಿಂದ, ನೀರಿನಿಂದನೇ ತೊಳ್ಕೊಂತಾನೆ. ನೀರಿನಿಂದನೇ ಕೆಸರಾಗೈತಿ, ನೀರಿನಿಂದನೇ ತೊಳ್ಕೊಬೇಕಾಗ. ಹೌದಿಲ್ಲ? ಹಂಗ ಶಬ್ದದಿಂದನೇ ಇವನಿಗೆ ಸೂತಕ ಬಂದೈತಿ. ಶಬ್ದದಿಂದನೇ ಇವನಿಗೆ ಬಿಡುಗಡೆ ಆಗ್ತೈತಿ, ಮುಕ್ತಿ ಆಗ್ತೈತಿ. ಅದು ಹೆಂಗಂದ್ರೆ, ಈಗ ನಮ್ಮ ತಂದೆ ತಾಯಿಗಳು ಆದವ್ರು ಏನು ಮಾಡಿದಾರೆ ಅಂದ್ರೆ, ನೀನು ಕಲ್ಲಪ್ಪ ಮಲ್ಲಪ್ಪ ಅಂತೇಳಿ ಹೆಸರಿಟ್ಟು ಕಲ್ಲಪ್ಪ ಮಲ್ಲಪ್ಪ ಅಂತೇಳಿ ಕರೆದು ನೀನೇ ಇದು ಅಂತೇಳಿ ಗಚ್ಚು ಮಾಡಿಬಿಟ್ಟ. ಇದು ಶಬ್ದ ಅಲ್ಲ. ಕಲ್ಲಪ್ಪ ಅಂತೇಳಿ ಹೆಸರಿಟ್ಟಿದ್ದು ಅದು ಶಬ್ದ ಅಲ್ಲ. ಮಾತಿಗೆ ಪ್ರತಿಯೊಬ್ಬರು ಕಲ್ಲಪ್ಪ ಕಲ್ಲಪ್ಪ ಅಂತ ಕರೆದು ಇವನಿಗೆ ಏನಾಗ್ಬಿಡ್ತು? ನಾನು ಕಲ್ಲಪ್ಪ ಅಂತೇಳಿ ಗಟ್ಟಿ ಮಾಡ್ಕೊಂಡ್ಬಿಟ್ಟವೆ. ಅದಕ್ಕೆ ಯಾರನ್ನ ಬೈದ್ರಂದ್ರ ನನಗ ಬೈದ್ರು ಅಂದ್ಕೊಂಡ. ಹಿಂಗಾಗಿ ಶಬ್ದದಿಂದನೇ ಸೂತಕ ಬಂತು ಅಂತ. ಅಲ್ಲದೇ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ಈಗ ಯಾರಾದರೂ ಸತ್ತನ ಅಂತ ಸುದ್ದಿ ಕೇಳಿದ್ರಂದ್ರ ಸೂತಕ ಬಂತು ಅಂತ. ಹೌದಲ್ಲ? ಸತ್ತು ಸುದ್ದಿ ಕೇಳಿದ್ರೆ ಸೂತಕ ಅಂತ. ಹಂಗ ಇಲ್ಲಿ ತಂದೆ ತಾಯಿಗಳಾದವ್ರು ನಮ್ಮನ್ನ ಬಂಧನಕ್ಕೆ ಒಳಗೆ ಮಾಡ್ತಿದ್ದಾರೆ, ಬಂಧನಕ್ಕೆ ಗುರಿಪಡಿಸಿದ್ದಾರೆ. ಅದಕ್ಕಂದಾಗಿ ಹೇಳ್ತಾರ, ತಂದೆ ತಾಯಿಗಳಾದರೂ ಬಂಧ ಕಳೆಯದೆ ಹೋದರು, ತಂದೆ ಸದ್ಗುರು ಶಂಕರಾಜರು ಹಿಂದೆ ನಿಲ್ಲುವ ದೇವರು ಅಂತ ಹೇಳ್ತಿದ್ದಾರೆ. ಆ ಸದ್ಗುರುನಾಥ ಏನ್ ಮಾಡ್ತಾನಂದ್ರ, ತಂದೆ ತಾಯಿಗಳು ನೀ ಕಲ್ಲಪ್ಪ ಮಲ್ಲಪ್ಪ, ನೀ ಜೀವನಿಧಿ, ನೀ ಕರ್ಮ ಮಾಡು ಅಂತೇಳಿ ನಮಗೆಲ್ಲ ಉಪದೇಶ ಮಾಡಿ ನಮ್ಮನ್ನ ಬಂಧನಕ ಮಾಡಿದ್ದಾರೆ. ಅದೇ ಸದ್ಗುರುನಾಥ ಏನ್ ಮಾಡ್ತಾನಂದ್ರ, ನೀನು ಜೀವನಲ್ಲ, ನೀ ಕರ್ಮಿ ಅಲ್ಲ, ನೀ ಬಂಧನಲ್ಲ, ನೀ ಪರಮಾತ್ಮನ ಸ್ವರೂಪವೇ ನೀನಿದ್ದಿ ಅಂತೇಳಿ ಅವೇ ಶಬ್ದಗಳು, ಅವು ಕೂಡ ಶಬ್ದಗಳೇ. ಆ ಶಬ್ದಗಳನ್ನು ಉಪದೇಶ ಮಾಡಿ ನಮ್ಮನ್ನ ಜನ್ಮ ಮರಣಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ ಸದ್ಗುರುನಾಥ ಅಂತ. ಆದ್ದರಿಂದ ಇಲ್ಲಿ ಶಬ್ದದಿಂದಲೇ ಬಂದಿರತಕ್ಕಂಥ ಸೂತಕ, ಶಬ್ದದಿಂದಲೇ ಅದು ಪರಿಹಾರ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಾಸನಾ ದೇಹದಲ್ಲಿ ಜಗದೀಶ ಒಡೆಯಲು ಮುಚ್ಚಿ ವಾಸನ ಸೂಸ ಜೀವನು ಎಂದು ಕರೆಸಿದನಾಗ ಪರಮಾತ್ಮ. ವಾಸನೆಯು ತಾನಡೆಗೆ ಜೀವವು ನಾಶವಾಗುವುದು ಶುದ್ಧ ವಿಹಗವು, ವಾಸನಿಂದಲೇ ತಿರುಗುತ್ತಿಹುದ ಲಿಂಗ ದೇಹೆಂದ. ಇವೆಲ್ಲ ಲೋಕಾಂತರಗಳಿಗೆ ಪ್ರಾಪ್ತ ಆಗ್ತವೆ. ಜನ್ಮ ಮರಣಗಳೇನು ಆಗ್ತಾವಲ್ಲ, ಯಾವುದರಿಂದ ಆಗ್ತಾವು ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಜನ್ಮ ಮರಣಗಳಾಗ್ತವೆ. ಇದು ಸ್ಥೂಲ ದೇಹ ಏನೈತಲ್ಲ, ಇದು ಇಲ್ಲೇ ಬಿದ್ದು ಹೋಗ್ತೈತೆ. ಇಲ್ಲೇ ಬಿದ್ದು ಅಗ್ನಿಯಿಂದ ಸುಡ್ತಾರೋ ಮಣ್ಣಾಗ ಮುಚ್ತಾರೋ ಇದು ಇಲ್ಲೇ ನಾಶ ಆಗ್ತದೆ. ಆದ್ರೆ ಇದ್ರೊಳಗಿರ್ತಕ್ಕಂಥ ಜೀವ ಇದೆಯಲ್ಲ, ಆ ಜೀವ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಧಾರಣೆ ಮಾಡಬೇಕು. ಅದು ವಾಸನ ಅನುಸಾರವಾಗಿ. ಅದಕ್ಕಾಗಿ ಪ್ರಾಣ ಬಿಡುವಾಗ ಬಹಳ ಎಚ್ಚರಿಕೆ ಇರಬೇಕು. ವಾಸನಕ್ಕನುಸಾರವಾಗಿ ಜನ್ಮ ಬರ್ತಾವೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ ಅಂತ. ಮರಣ ಬಿಡೋ ಕಾಲದಲ್ಲಿ ಯಾರನ್ನ ನೀನು ಸ್ಮರಣೆ ಮಾಡ್ತೀಯೋ ಅದುವೇ ನೀನಾಗಿರ್ತಿ ಅಂತ ಹೇಳ್ತಾರೆ ಶಾಸ್ತ್ರ. ಕೆಲವೊಬ್ರು ಎಮ್ಮಿ ಮೇಲೆ ಭಾಳ ಪ್ರೀತಿ ಇರ್ತಾರೆ, ಕೆಲವೊಬ್ರು ಬೆಕ್ಕಿನ ಮೇಲೆ, ಕೆಲವೊಬ್ರು ನಾಯಿನ ಮೇಲೆ ಭಾಳ ಪ್ರೀತಿ ಇರ್ತಾರೆ. ಮರಣ ಹೊಂದತಕ್ಕಂಥ ಸಮಯದಲ್ಲಿ, ಅಂತ್ಯ ಸಮಯದಲ್ಲಿ ಅದು ಅದೇ ನೆನಪಿಗೆ ಬರಕತ್ತಂದ್ರೆ ಅದಾಗಿ ಹುಟ್ಟುತ್ತಾರೆ ಅವರು. ಶಾಸ್ತ್ರ ಹಿಂಗೆ ಹೇಳ್ತೈತಿ. ಅದಕ್ಕಂದಾಗಿ ಪರಮಾತ್ಮ ಹೇಳ್ತಾನ, ಯಾವಾಗಲೂ ನನ್ನ ಸ್ಮರಣೆಯನ್ನೇ ಮಾಡು. ಯಾವಾಗಲೂ ನನ್ನ ಸ್ಮರಣೆಯನ್ನು ಮಾಡಿದ್ರೆ ನೀನು
ನನ್ನನ್ನೇ ಪ್ರಾಪ್ತಿಯಾಗ್ತೀಯ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದ ಈ ಜನ್ಮಗಳು ಬರ್ತಕ್ಕಂಥದ್ದು ಕೂಡ ಆ ಜೀವನಿಗೆ ವಾಸನದ ಮೇಲಿಂದ ಬರ್ತದೆ. ವಾಸನೆ ಅಂತಕ್ಕಂಥದ್ದು ಆ ಜೀವನಿಗೆ ಜನ್ಮಕ್ಕೆ ಕಾರಣ ಆಗ್ತದೆ, ಅದು ಸೂಕ್ಷ್ಮ ಶರೀರಕ್ಕೆ ಆಗ್ತಾ ಇದೆ. ಆ ವಾಸನೆಯನ್ನ ಕಳ್ಕೊಂಡು ಬಿಟ್ರೆ, ಪರಮಾತ್ಮ ಸ್ಮರಣೆ ಮಾಡಿಬಿಟ್ರೆ ಅಲ್ಲಿ ಮುಂದೆ ಜನ್ಮಗಳು ಬರುವುದಿಲ್ಲ. ಕ್ಷೀರದೊಳು ಕ್ಷೀರಡಗಿದಂದದಿ, ನೀರೊಳಗೆ ನೀರಡಗಿದಂದದಿ, ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡಂತೆ, ಪಾರಮಾತ್ಮಕನಾದ ಯೋಗಿಯು ಸೇರಿಹನು ಪರಿಪೂರ್ಣ ಬ್ರಹ್ಮದಿ, ಆರು ಯೋಗಕ್ಕೆ ಬೀಳುವರವರೇ ಪುಣ್ಯರಹರೆಂದ. ಹೆಂಗ ಹಾಲಿನಲ್ಲಿ ಹಾಲು ಒಂದಾಗ್ತತಿ, ನೀರಿನಲ್ಲಿ ನೀರು ಒಂದಾಗ್ತದೆ, ಹೌದಿಲ್ಲ? ಹಂಗ ಈ ಉತ್ತಮ ಸಕ್ಕರೆಯಲ್ಲಿ ಸಕ್ಕರೆ ಕೂಡ ಹೆಂಗಾಗ್ತದೋ ಹಂಗ ಈ ಜೀವನಾಗಿರ್ತಕ್ಕಂಥವನು ಆ ಪರಮಾತ್ಮನೊಡನೆ ಒಂದಾದ ನಂತರ ಆ ಪರಿಪೂರ್ಣ ಬ್ರಹ್ಮದಲ್ಲೇನೆ ಅವನು ಒಂದಾಗಿ ಬಿಡ್ತಾನ. ಈ ರೀತಿಯಾಗಿ ಅಲ್ಲಿ ಯೋಗಿ ಅಂದ್ರೆ ಜ್ಞಾನಿಗಳು ಜೀವನ್ ಮುಕ್ತರೇ ಆಗ್ತಾ ಇದ್ದಾರೆ ಅಂತೇಳಿ. ಅವ್ರಿಗೆ ಜನ್ಮಗಳೇ ಇಲ್ಲ. ಜೀವಂತ ಇರಾಗಲೇ ಮುಕ್ತಿ ಅಂದ್ರೆ ಇನ್ನು ಮುಂದೆ ಜನ್ಮಗಳೇ ಇಲ್ಲ. ಅಜ್ಞಾನಿಗಳಿಗೆ ಮರಣದಲ್ಲಿ ಹೊಂದಿದ್ನಂದ್ರೆ ಅವನಿಗೆ ಜನ್ಮಗಳಾಗ್ತವು. ಜ್ಞಾನಿಗೆ ಮರಣದಲ್ಲಿ ಹೊಂದಿದ್ನಂದ್ರೆ ಜನ್ಮಗಳ ಬರಂಗಿಲ್ಲ. ತತ್ರೈವ ಸಮವಿಲೀಯಂತೆ ಅಂತ ಹೇಳ್ತಾರೆ. ಅವನ ಪ್ರಾಣ ವಾಯು ಅವನ ಎಲ್ಲ ಇಂದ್ರಿಯಗಳೇನಾಗ್ತವೆ ಅಂದ್ರೆ ಅಲ್ಲಲ್ಲೇ ಪಂಚಭೂತಗಳಲ್ಲೇನೆ ಲಯವಾಗಿ ಹೋಗ್ಬಿಡ್ತಾವೆ. ಅವನಿಗೆ ಮುಂದೆ ಜನ್ಮ ಅಂತಕ್ಕಂಥದ್ದು ಬರೋದಿಲ್ಲ ಜ್ಞಾನಿಗೆ ಅಂತ ಹೇಳಲ್ಪಟ್ಟೆ. ಇಂದು ಜೀವನ್ ಮುಕ್ತಿ ವಿವರವನಂತೂ ಹೇಳಲು ಋಷಭ ಕೇಳುತ್ತಲಂತೂ ಒಲದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತಸಾದನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣಕ್ಕಂತೂ ಬಿದ್ದನು ದೇವಿಗೆಯು ಪರಮೇಶನಿಗೆ ಎಂದ. ಈ ರೀತಿಯಾಗಿ ಜೀವನ್ಮುಕ್ತಿಯ ಒಂದು ವಿವರವನ್ನ ಆ ಋಷಭ ಅಂದ್ರೆ ನಂದೀಶ್ವರನಿಗೆ ಶಿವನು ಹೇಳಿದ ನಂತರ ಅವನು ಸಂತಸವನ್ನು ಹೊಂದಿದ, ಆನಂದವನ್ನು ಹೊಂದಿದ. ಆ ದೇವಿಯ ಒಂದು ಚರಿತ್ರೆಯನ್ನ ಆದ್ಯಂತವಾಗಿ ಮೊದಲಿನಿಂದ ಹಿಡಿದು ಕೊನೆಯವರೆಗೆ ಅವನು ಕೇಳಿ ಆನಂದನಾಗಿ ಆ ದೇವಿಗೂ ನಮಸ್ಕಾರ ಮಾಡಿದ, ಮತ್ತು ಪಾರ್ವತಿ ದೇವಿಗೂ ನಮಸ್ಕಾರ ಮಾಡಿದ, ಶಿವನಿಗೂ ಕೂಡ ಪರಮೇಶ್ವರನಿಗೂ ಕೂಡ ನಮಸ್ಕಾರ ಮಾಡಿದ ಅಂತೇಳಿ ಹೇಳಿದರು. ಎಲೆ ಋಷಭಕ್ಕೆ ದೇವಿ ಚರಿತವ ನೊಲಿದು ಓದುವ ನಾವ ಪುಣ್ಯನು ತಿಳಿಯಲಾವ ಭಕ್ತಿಯಿಂದಲೇ ಕೇಳುತ್ತಿರುತ್ತಿಹನು. ಸಲ್ವರೈ ಪುಣ್ಯಕ್ಕೆ ಕಾಮ್ಯವ ಕಳೆದು ನಿಷ್ಕಾಮದಲ್ಲಿ ಓದಿದ ಡಳವಡುವಳದೈ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ. ಹೇ ಋಷಭೇಶ ಕೇಳು, ಈ ದೇವಿಯ ಚರಿತ್ರೆ ಅಂತಕ್ಕಂಥದ್ದನ್ನ ನೀನು ಯಾವುದಾದ್ರೂ ಒಂದು ಕಾಮನೆ ಇಟ್ಟುಕೊಂಡು ಓದಿದ್ರೆ ನಿನಗೆ ಕಾಮನೆಗಳು ಪೂರ್ತಿ ಆಗ್ತವು, ಪುಣ್ಯ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದ. ನೀ ಭಕ್ತಿಯಿಂದ ನಿಷ್ಕಾಮದಿಂದ ಓದಿದ್ದೆ ಅಂದ್ರೆ ನಿನ್ನ ಅಂತಃಕರಣ ಶುದ್ಧಿ ಆಗ್ತದ. ಮುಂದೆ ಅಂತಃಕರಣ ಶುದ್ಧಿ ದ್ವಾರ ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ ಹೇಳಿದಂತೆ ಆ ಶುದ್ಧಾಂತಃಕರಣದಲ್ಲಿ ಆ ಪರಮಾತ್ಮನೇ ನಾನು ಅಂತಕ್ಕಂಥ ಜ್ಞಾನ ಅವನಿಗೆ ಆಗ್ತದ. ಇದು ದೇವಿಯ ಒಂದು ಕರುಣೆಯಿಂದ ಅಂತೇಳಿ ಹೇಳಿದರು. ತುಷ್ಟರಾದರು ಪ್ರಮಥರೆಲ್ಲರೂ, ತುಷ್ಟರಾದರು ಸಿದ್ಧ ಸಾಧ್ಯರು, ತುಷ್ಟರಾದರು ಕಿನ್ನರರು ಕೆಂಪುರುಷರೆಂಬವರು, ತುಷ್ಟರಾದರು ಮುನಿಜನರು, ಸಂತುಷ್ಟರಾದರು ಸರ್ವಗಣಗಳು, ತುಷ್ಟಿಯನೇ ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ. ಅವಾಗ ಅಲ್ಲಿ ಉಪದೇಶ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಪ್ರಮಥಗಣರು, ಸಿದ್ಧರು, ಸಾಧ್ಯರು, ಕಿನ್ನರರು, ಕೆಂಪುರುಷರು, ಮುನಿಗಳು ಎಲ್ಲರೂ ಕೂಡ ಅಲ್ಲಿ ಆ ಪರಮೇಶ್ವರನ ಸಭೆಯಲ್ಲಿ ಇದ್ರು. ಅವರೆಲ್ಲರೂ ಇದನ್ನ ಕೇಳಿ ಎಲ್ಲರೂ ಆನಂದದಿಂದ ಸಂತೋಷವನ್ನು ಹೊಂದಿದರು ಅಂತ ಹೇಳಿ. ಮಳಗಿದವು ದುಂದುಬಿಯುತ ಹಳೆಯು ಬಳಿಕ ಸಂತೋಷದಲ್ಲಿ ಚಂಡಿ ನೊಲಿದು ಹೊಗಳಿದ ಬಲರೆ ಬಲ ಪರದೇವ ಚಂದನುತ ನಲುವೆ ನಿಮ್ಮದ್ದಳೆಯ ಕೊಂಡಿ ಬಲು ನುಡಿಸಿದನು ನಂದಿ ನಾಟ್ಯದ ಕಳವಳವ ತೋರಲ್ಕೆ ಭೃಂಗಿ ಪನ್ನೆಸೆದು ದಾಸ್ತಾನ. ಆ ಸಭೆಯಲ್ಲಿ ಕೊನೆಗೆ ಏನಾದರಂದ್ರ ನಗಾರಿ ಬಾರಿಸಿದ್ರು, ಕಹಳೆ ಊದಿದ್ರು. ಈ ರೀತಿಯಾಗಿ ಚಂಡೀಶನು ಆ ಸಂತೋಷದಿಂದ ಭಲರೆ ಭಲೆ ಅಂತೇಳಿ ನಂದೀಶ್ವರ ಅಲ್ಲಿ ವಾದ್ಯಗಳನ್ನು ಬಾರಿಸಿದ, ಮದ್ದಲೆಯನ್ನು ತೆಗೆದುಕೊಂಡು ವಾದ್ಯವನ್ನು ನುಡಿಸಿದ. ಆ ಸಪ್ಪಳಕ್ಕೆ ಸರಿಯಾಗಿ ಭೃಂಗಿ ಅಂತಕ್ಕಂಥವನು ನೃತ್ಯವನ್ನು ಮಾಡಿದ, ನಾಟ್ಯವನ್ನು ಮಾಡಿದ ಆ ಸಭೆಯಲ್ಲಿ ಅಂತ ಹೇಳಿದರು.
ಕೇಳಿದರು ಶೌನಕರೆ ಪಾರ್ವತಿ ಲೋಲ ಚರಿತವನೆಂದು ಸೂತನು ಬಾಳ ಸಂತಸದಿಂದ ಹೇಳಲು ಕೇಳಿದು ಮುನಿ ಜನರು. ಓಲಿಯಾಡುತ್ತ ದೇವಿ ಚರಿತಕ್ಕೆ ಬಾಳ ಹೊಗಳುತ್ತ ಸೂತನನು ವಿಶಾಲದನ್ನೆನೆದರು ಚಿದಾನಂದಾತ್ಮ ಗುರುವರನ. ಅಲ್ಲಿ ಸೂತ ಪೌರಾಣಿಕರು ಶೌನಕಾದಿ ಋಷಿಗಳಿಗೆ ಇದನ್ನೆಲ್ಲ ಹೇಳಿದರು. ಮನೋಹರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆ ಪಾರ್ವತಿಯ ಚರಿತ್ರೆಯನ್ನ ಸಂತೋಷದಿಂದ ಹೇಳಿದರು. ಅಲ್ಲಿ ಮುನಿ ಜನರೆಲ್ಲರೂ ಸಂತೋಷದಿಂದ ಕೇಳಿದರು. ಆ ದೇವಿ ಚರಿತ್ರೆಗೆ ಪ್ರೀತಿಯಿಂದ ಆ ಸೂತನು ಬಹಳ ಹೊಗಳುತ್ತಾ ಚಿದಾನಂದ ಸ್ವರೂಪ ಗುರುಗಳನ್ನು ಅವರು ಸ್ಮರಣೆ ಮಾಡಿದರು ಎಂಬಲ್ಲಿಗೆ ದೇವಿ ಪುರಾಣವು ಮುಕ್ತಾಯವಾಯಿತು. ಮಂಗಳಾಯಿತು ಪ್ರಮಥರಿಗೆ ಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿ ದೆಸೆಯಿಂದ. ಮಂಗಳವು ಕೇಳುವನಿಗೆ ಹೇಳುವನಿಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ. ಇದೆಲ್ಲ ಆಗಲಿಕ್ಕೆ ಕಾರಣ ಏನು ಅಂದ್ರೆ ನಂದಿ. ಆ ನಂದಿಯ ಒಂದು ನಿಮಿತ್ತ ಮಾಡಿಕೊಂಡು ಶಿವನು ದೇವಿಯ ಚರಿತ್ರೆಯನ್ನು ಆದ್ಯಂತವಾಗಿ ಹೇಳಿದ್ದರಿಂದ ಆ ನಂದಿಯ ದೆಸೆಯಿಂದ ಎಲ್ಲ ಪ್ರಮಥರಿಗೂ ಸುರಮುನಿಗಳಿಗೂ ಜಗತ್ತಿನ ಜನರಿಗೂ ಕೂಡ ಕಲ್ಯಾಣ ಅಂತಕ್ಕಂಥದ್ದು ಆಗಲಿ ಅಂತೇಳಿ ಇಲ್ಲಿ ಚಿದಾನಂದ ಅವಧೂತರು ಈ ದೇವಿಯ ಚರಿತ್ರೆಯನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಆ ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಕೂಡ ಆನಂದವನ್ನತಕ್ಕಂಥದ್ದು ದೊರೀತದ. ಆ ದೇವಿಯು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಇಲ್ಲಿಗೆ ದೇವಿ ಪುರಾಣ ಮುಕ್ತಾಯವಾಯಿತು. ಜೈ ಮಂಗಲಂ ಜೈ ನಮಃ.